ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿಯೂ ಆರಂಭವಾಯಿತೆ ಖಾಲಿ ನಿವೇಶನಕ್ಕೆ ಬೇಲಿ ಸುತ್ತುವ ಸಂಪ್ರದಾಯ. ಸರ್ಕಾರಿ ಐಡಿಎಸ್ಎಂಟಿ ಬಡಾವಣೆಯ ನಿವೇಶನಕ್ಕೆ ಬೇಲಿ ಸುತ್ತಿದ ಭೂಪ. ಸಾಮಾಜಿಕ ಕಾರ್ಯಕರ್ತನ ಕಾಳಜಿಯಿಂದ ನಿವೇಶನ ನಗರಸಭೆಗೆ. ಮಂಚೇನಹಳ್ಳಿ ತಾಲೂಕಿನಲ್ಲಿಯೂ ಅಕ್ರಮ ಗಣಿಗಾರಿಕೆ ಭೂತದ ಆತಂಕ. ಜಿಲ್ಲಾಡಳಿತದ ಕ್ರಮದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಗೋಮಾಳ ಜಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುಮತಿ ನೀಡಿರುವುದಕ್ಕೆ ಖಂಡನೆ. ಬಸ್ ಟಿಕೆಟ್ ದರ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಸಮತಾ ಸೈನಿಕ ದಳದಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಎಸ್ಎಸ್ಡಿಯಿಂದ ಧರಣಿ. ಗ್ಯಾರಂಟಿಗಳಿಂದ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಎಂದು ಆಕ್ರೋಶ. ಕೆರೆಗಳಿಗೆ ಕಾರ್ಖಾನೆಗಳ ರಾಸಾಯನಿಕ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಜನವರಿ 26ಕ್ಕೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ನಿರ್ಧಾರ. ದೊಡ್ಡಬಳ್ಳಾಪುರದ 2 ಪಂಚಾಯಿತಿಗಳ ಪ್ರತಿ ಮನೆಯ ಮೇಲೂ ಕಪ್ಪು ಬಾವುಟ ಹಾರಾಟಕ್ಕೆ ತೀರ್ಮಾನ. ವಾರ್ತೆಗಳ ವಿವರ. ಈವರೆಗೆ ಬೆಂಗಳೂರು ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾತ್ರ ಇದ್ದ ಬೇಲಿ ಸುತ್ತುವ ಸಂಪ್ರದಾಯ ಚಿಕ್ಕಬಳ್ಳಾಪುರಕ್ಕೂ ಕಾಲಿಟ್ಟಿದೆಯೇ? ಸರ್ಕಾರಿ ನಿವೇಶನಕ್ಕೆ ಬೇಲಿ ಸುತ್ತಲು ಕುಮ್ಮಕ್ಕು ನೀಡಿದವರು ಯಾರು? ನಗರಸಭೆ ಆಸ್ತಿ ಕಬಳಿಕೆ ಮಾಡಿದರೂ ಪೌರಾಯುಕ್ತರ ಮೌನ ಯಾಕೆ? ತೆರವು ಮಾಡಲಾಗಲಿ, ಸ್ಥಳಕ್ಕೆ ಬಾರದ ಪೌರಾಯುಕ್ತರ ಉದ್ದೇಶವೇ ಪ್ರಶ್ನಾರ್ಹ. ಏನು ಇವೆಲ್ಲ ಅಂತೀರಾ? ಈ ಸ್ಟೋರಿ ನೋಡಿ, ನಿಮಗೆ ಅರ್ಥವಾಗಲಿದೆ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ. ಜೆಸಿಬಿ ಮೂಲಕ ಹಾಕಿರೋ ಕಲ್ಲಿನ ಕಂಬಗಳನ್ನ ಧ್ವಂಸ ಮಾಡಲಾಗುತ್ತಿದೆಯಲ್ಲ, ಯಾಕೆ ಅನ್ನೋ ಅನುಮಾನ ಕಾಡುತ್ತಿದೆಯೇ? ನಮಗೂ ಅದೇ ಅನುಮಾನ ಕಾಡಿದ್ದು. ಹಾಗಾಗಿಯೇ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗಲೇ ಅಸಲಿ ವಿಚಾರ ತಿಳಿದಿದ್ದು. ನಗರಸಭೆಯ ಆಸ್ತಿಗೆ ಬೇಲಿ ಸುತ್ತುವ ಸಂಪ್ರದಾಯ ಚಿಕ್ಕಬಳ್ಳಾಪುರಕ್ಕೂ ಬಂದಿದೆಯಂತೆ. ಅದರಲ್ಲೂ ಅಪ್ರೂವ್ಡ್ ಲೇಔಟ್ ಸರ್ಕಾರಿ ಬಡಾವಣೆಯಲ್ಲಿರೋ ನಿವೇಶನಕ್ಕೆ ಬೇಲಿ ಸುತ್ತಿದ್ದು ತಾವು ಖರೀದಿ ಮಾಡಿರೋದಾಗಿ ಹೇಳಿದ್ದಾರಂತೆ. ಸರ್ಕಾರ ಇದೆ, ಅಧಿಕಾರ ಇದೆ ಎಂಬ ಬಲದೊಂದಿಗೆ ಇಲ್ಲಿನ ನಿವೇಶನ ಒತ್ತುವರಿ ಮಾಡಿದ್ದಾರೆ ಅನ್ನೋದು ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಅವರ ಆರೋಪ. ಹಾಗಾಗಿಯೇ ಒತ್ತುವರಿ ವಿಚಾರ ತಿಳಿಯುತ್ತಿದ್ದಂತೆ ಕೂಡಲೇ ನಗರಸಭೆ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಎಚ್ಚೆತ್ತ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಅಧಿಕಾರಿಗಳು ಇಂದು ಸ್ಥಳಕ್ಕೆ ಬಂದು ನಿವೇಶನ ಪರಿಶೀಲನೆ ಮಾಡಿದ್ದು ಅದು ನಗರಸಭೆ ಆಸ್ತಿ ಎಂಬುದು ಬಹಿರಂಗವಾಗಿದೆ. ಕೂಡಲೇ ಜೆಸಿಬಿ ತಂದು ಖಾಸಗಿ ವ್ಯಕ್ತಿ ಹಾಕಿದ್ದ ಬೇಲಿಯನ್ನ ನಾಶ ಮಾಡಿದ್ದಾರೆ. ಇದು IDSMT ಬಡಾವಣೆ ಆಗಿರ್ತದೆ. ಸುಮಾರು 540 ನಿವೇಶನಗಳು ಬಡವರಿಗೆ ಅಂತೇಳಿ ಇದು ಒಂದು ಸ್ಕೀಮಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸ್ಕೀಮಲ್ಲಿ ಮಾಡಿರ್ತಕ್ಕಂಥ ಬಡಾವಣೆ. ಇದರಲ್ಲಿ ಸುಮಾರು ಸೈಟ್ಗಳು ಅಲಾಟ್ ಮಾಡಿದ್ದಾರೆ. 1999ರಲ್ಲಿ, 2000ರಲ್ಲಿ, 2001ರಲ್ಲಿ ಅನೇಕ ಜನಕ್ಕೆ ಆಗಿರ್ತದೆ. ಉಳಿಕೆ ಸೈಟ್ಗಳು ಸುಮಾರು 60ರಿಂದ 70 ಸೈಟು ಉಳಿದಿದೆ. ಅದು ಹಾಗೇ ಇದೆ. ಈಗ ನಾವೇನು ನಿಂತಿದ್ದೀವಿ ಈ ಸ್ಥಳದಲ್ಲಿ, ಇದು ಪೂರ್ತಿ ಉಳಿದಿದೆ. ಇದರಲ್ಲಿ 2 ಮಾತ್ರ ಲ್ಯಾಂಡ್ ಈ ಭೂ ಸ್ವಾಧೀನಪಡಿಸ್ಕೊಂಡಿರೋರಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಅವರು ನ್ಯಾಯಾಲಯಕ್ಕೆ ಹೋಗಿದ್ರು. ಅದರ ಪ್ರಕಾರ 2 ಸೈಟ್ ಅವ್ರು ಕೊಟ್ಟಿದ್ದಾರೆ. ಇನ್ನು 3 ಸೈಟ್ ಖಾಲಿ ನಿವೇಶನ ಆಗೇ ಇರ್ತದೆ. ಇದು ಯಾರಿಗೂ ಕೊಡೋಕ್ಕೆ ಬರೋಲ್ಲ, ಯಾಕೆಂದರೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ಆಕ್ಷನ್ ಆಗಲೇಬೇಕು. ಇದು ಯಾರಿಗೂ ಹಂಗೆ ಕೊಡೋಕ್ಕೆ ಬರೋಲ್ಲ. ಆಗಿದ್ರೂ ಸಹ ಈಗ ನಮ್ಮ ಕೆಲವು ಪ್ರಭಾವಿ ಮುಖಂಡರು, ಕೆಲವು ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ನೆನ್ನೆ ಏಕಾಏಕಿ ಬಂದು ಕಾಂಪೌಂಡ್ ಹಾಕಿ ಇದು ನಮ್ಮ ಸೈಟು ಅಂತೇಳಿ ಅವರು ಬೇರೆಯವ್ರಿಗೆ ವಹಿವಾಟು ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ರು. ಕಾಂಪೌಂಡ್ ಆಗ್ತಾ ಇರೋರನ್ನ ಕೇಳಿದ್ರೆ ಇಲ್ಲ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರು. ಯಾರು ಏನು ಕೊಟ್ಟಿರೋದು ಅಂದರೆ ಈ ಥರ ಇಂಥ ನಾರಾಯಣಸ್ವಾಮಿ ಅನ್ನೋರು ಕೊಟ್ಟಿದ್ದಾರೆ ನಮಗೆ, ಅವ್ರಿಗೆ ಆಗಿದೆಯಂತಂದ್ರೆ. ಮತ್ತು ಅವರು ಬಂದರು ಇಲ್ಲಿಗೆ ಬಂದು ಕೇಳಿದ್ರೆ ಯಾರು ಕೊಟ್ಟಿದ್ದಾರೆ ಅಂದರೆ ನಮ್ಗೆ 1 ತಿಂಗಳಾಗಿದೆ, ರಿಜಿಸ್ಟರ್ ಆಗಿದೆ ಅಂತ. ಇಲ್ಲ ನಾನು 10ನೇ ತಾರೀಕು ತೊಗೊಂಡು ಇದ್ರ ಬಗ್ಗೆ ಲೋಕಾಯುಕ್ತದಲ್ಲಿ ಹಾಕಿದ್ದೀನಿ, ಖಾಲಿ ಇದೆ, ಇದು ಯಾರಿಗೂ ಅಲಾಟ್ ಆಗಿಲ್ಲ, ನ್ಯಾಯಾಲಯದಲ್ಲಿದೆ, ಅನೇಕ ಆದೇಶಗಳಿದೆ ಇದ್ರ ಮೇಲೆ.
ಉಚ್ಚ ನ್ಯಾಯಾಲಯ ಆದೇಶಗಳಿದೆ, ಯಾರಿಗೂ ಕೊಟ್ಟಿಲ್ಲ. ಇದೇನೋ ನೀವು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದೆ. ಆಮೇಲೆ ಯಾರು ಅದು ಅಧಿಕಾರಿಗಳು ಯಾರು ಅದು ತಲೆ ಕೆಡಿಸ್ಕೊಂಡಿಲ್ಲ. ಕಮಿಷನರ್ಗಂತೂ ಇವೆಲ್ಲ ಬೇಕಾಗೇ ಇಲ್ಲ. ಅದನ್ನೇನಿದ್ರು ಆರಾಮಾಗಿ ಹೋರಾಡಿಕೊಂಡು ಒಂದು ಸರ್ಕಾರದ ಕಾರಿದೆ, ಹೋರಾಡ್ಕೊಂಡು ಆರಾಮಾಗಿದ್ದಾರೆ. ಎಲ್ಲಿ ಏನಾಗ್ತಾಯಿದೆ, ನಮ್ಮ ನಗರಸಭೆ ಪ್ರಾಪರ್ಟಿ ಯಾವುದು ಅದನ್ನು ಉಳಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ ಕೂಡ ಇಲ್ಲ. ಗಾಢವಾದ ನಿದ್ರೆಯಲ್ಲಿದ್ದಾನೆ ಅಷ್ಟೇ ಕಮಿಷನರ್. ಪಾಪ ಅಲ್ಲಿ ಕುಂತ್ಕೊಳ್ಳೋದು ಹೋಗೋದು ಅಷ್ಟೇ. 3 ದಿವಸಕ್ಕೆ ಒಂದ್ಸರಿ ಆಫೀಸಿಗೆ ಬರ್ತಾನೆ ಹೋಗ್ತಾನೆ. ಅದನ್ನೇನು ಕಮಿಷನರ ಏನು ಅನ್ನೋದು ಆತನಿಗೆ ಅರ್ಥ ಆಗಬೇಕು. ಆಮೇಲೆ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ತಕ್ಷಣ ಅವರು ಸ್ಪಂದಿಸಿ ಅಧ್ಯಕ್ಷರು ಇವತ್ತು ಬೆಳಿಗ್ಗೆ ಅವರೇ ಬಂದು ಅಧ್ಯಕ್ಷರು ಖುದ್ದು ನಿಂತ್ಕೊಂಡು ಅಧಿಕಾರಿಗಳನ್ನೆಲ್ಲ ಕರೆಸಿ ಇದು ಖಾಲಿ ಇದೆಯಾ ಇಲ್ವಾ ನಮ್ಮದಾ ಅಲ್ವಾ ಅಂತೇಳಿ ಅವರೇ ಪರಿಶೀಲನೆ ಮಾಡಿ JCB ತಗೊಂಡು ಎಲ್ಲ ತೆರವುಗೊಳಿಸಿದ್ದಾರೆ. ಇದು ಸರ್ಕಾರ ಬಡವರಿಗಾಗಿ ಮಾಡಿರೋ ಬಡಾವಣೆ. 540 ನಿವೇಶನಗಳನ್ನು ಮಾಡಿ ಅವುಗಳಲ್ಲಿ ಕಡಿಮೆ ದರದಲ್ಲಿ ಬಡವರಿಗೆ ಸೂರು ಕಲ್ಪಿಸಲು ವಿತರಿಸಲು ಸರ್ಕಾರ ಮಾಡಿರುವ ಬಡಾವಣೆಯಾಗಿದೆ. ಈ ಹಿಂದೆಯೇ ಹಲವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದು, ಇನ್ನು ಹಲವು ನಿವೇಶನಗಳು ಉಳಿದಿರುವ ನಿವೇಶನಗಳನ್ನು ಹರಾಜು ಮೂಲಕ ಪಡೆಯಬೇಕು ಎಂಬ ನಿಯಮವಿದೆಯಂತೆ. ಆದರೆ ಇಲ್ಲೊಬ್ಬ ಪ್ರಬಲ ನಾಯಕ ಸರ್ಕಾರಿ ನಿವೇಶನಕ್ಕೆ ಬೇಲಿ ಸುತ್ತಿದ್ದಾನೆ. ಈ ವಿಚಾರ ತಿಳಿದ ಕೂಡಲೇ ನಗರಸಭೆ ಅಧ್ಯಕ್ಷರು ಬಂದು ಒತ್ತುವರಿ ತೆರವು ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಗೆ ಸಂಬಂಧಪಟ್ಟ IDSMT ಬಡಾವಣೆಯಲ್ಲಿ ನಮ್ಮ ರೈತರಿಗೆ ಸಂಬಂಧಪಟ್ಟ ನಿವೇಶನಗಳು ಕೊಡಬೇಕಾಗಿರ್ತಕ್ಕಂಥ ನಿವೇಶನಗಳಲ್ಲಿ ಕೆಲವರು ಮಾಹಿತಿ ಗೊತ್ತಿಲ್ಲದಿರ ಬಂದು ಅದಕ್ಕೆ ನಿವೇಶನಲ್ಲಿ ಕಾಂಪೌಂಡ್ ಹಾಕಿ ಅವರು ಒಂದು ಒತ್ತುವರಿ ಮಾಡ್ಕೊಂಡಿದ್ರು. ಅದು ಇವತ್ತು ನಮ್ಮ ನಗರಸಭೆ RO RI ಸಿಬ್ಬಂದಿ ಎಲ್ಲ ಹೋಗಿ ಅದು ತೆರವುಗೊಳಿಸಿ ಅದು ನಮ್ಮ ನಗರಸಭೆ ಇದಕ್ಕೆ ನಾವು ತೆಗೆದುಕೊಳ್ಳಲಾಗಿದೆ. ಈ ಕೆಲವರು ಮಾಹಿತಿ ಏನಾದಿದ್ದರೆ ನಗರಸಭೆಯಲ್ಲಿ ಬಂದು ಒಂದು ಅರ್ಜಿ ಕೊಟ್ಟು ಅವರ ನಿವೇಶನಗಳು ಅಳತೆ ಮಾಡಿಕೊಟ್ಟ ಮೇಲೆ ಕಾಂಪೌಂಡ್ ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲದೆ ಹಾಕ್ಕೊಟ್ಟಾಗ ಬೇರೆ ಅವ್ರ ಸೈಟು ಅಲ್ಲಿ ಹಾಕ್ಕೊಟ್ಟಾಗ ನಿಮಗೂ ಸಮಸ್ಯೆ ಆಗುತ್ತೆ. ಇಲ್ಲ ನಮಗೇನು ಅವರು ಮಾಹಿತಿ ಕೊಟ್ಟಿಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ನಮಗೆ. ಅಲ್ಲೇ ಸ್ಥಳೀಯರೆಲ್ಲ ರವಿ ಅನ್ನೋರು ನಮಗೆ ದೂರು ಸಲ್ಲಿಸಿದ್ರು. ಈ ಥರ ಹಿಂಗೆ ನಗರಸಭೆಗೆ ಸೇರಿರ್ತಕ್ಕಂಥ ನಿವೇಶನ ಮತ್ತು ಅದು ರೈತರಿಗೆ ಅಲ್ಲಿ ಏನು ಅವತ್ತು ರೈತರದ್ದು ಜಮೀನುಗಳು ಏನು ಲೇಔಟ್ಗೆ ನಿರ್ಮಾಣ ಮಾಡೋದಕ್ಕೆ ತೆಗೆದುಕೊಂಡಿದ್ದಾರೆ, ಆ ರೈತರಿಗೆ ಕೊಡ್ತಕ್ಕಂಥ ನಿವೇಶನ ಆಗಿರ್ತೈತೆ. ಅದಕ್ಕೋಸ್ಕರ ಅವರು ಬಂದು ಕಾಂಪೌಂಡ್ ಹಾಕಿದ್ದಾರೆ ಅಂತೇಳಿ ಮಾಹಿತಿ ಬಂತು. ನಾವು ಹಂಗೆ ಕೂಡಲೇ ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅದು ನಮ್ಮ ನಗರಸಭೆಗೆ ಸೇರಿರ್ತಕ್ಕಂಥ ನಿವೇಶನ ಆಗಿರ್ತೈತೆ. ಆ ನಿವೇಶನವನ್ನು ನಮ್ಮ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಕರ್ಕೊಂಡೋಗಿ ಅದನ್ನು ತೆರವುಗೊಳಿಸಿದ್ವಿ. ಇನ್ನು ನಗರಸಭೆಗೆ ಸೇರಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ನಿವೇಶನ ಒತ್ತುವರಿಯಾಗಿದೆ ಎಂಬ ವಿಚಾರ ತಿಳಿದು ಕನಿಷ್ಠ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವ ಕೆಲಸವನ್ನು ನಗರಸಭೆ ಪೌರಾಯುಕ್ತರು ಮಾಡಿಲ್ಲವಂತೆ. ಪೌರಾಯುಕ್ತರು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿಯೇ ಇರಬೇಕು ಎಂಬ ನಿಯಮವಿದೆ. ಅಲ್ಲದೆ ಪೌರಾಯುಕ್ತರಿಗಾಗಿಯೇ ಒಂದು ವಸತಿ ಗೃಹವೂ ಇದೆ. ಆದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿರುವ ಮನ್ಸೂರ್ ಅಲಿ ಅವರು ಬೆಂಗಳೂರಿನಿಂದ ಓಡಾಡುತ್ತಿದ್ದು ನಗರಸಭೆಯಲ್ಲಿ ಕೆಲಸಗಳು ಆಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಇನ್ನು ನಗರದ ಹಲವು ಭಾಗಗಳಲ್ಲಿರುವ ನಗರಸಭೆ ಆಸ್ತಿಗಳು ಒತ್ತುವರಿಯಾಗಿವೆ ಎಂಬ ಆರೋಪಗಳು ಈಗಾಗಲೇ ಇದ್ದು, ಈ ಸಾಲಿಗೆ IDSMT ಬಡಾವಣೆಯಲ್ಲಿನ ನಿವೇಶನಗಳ ಒತ್ತುವರಿಗೂ ಭೂಬಕಾಸುರರು ಮುಂದಾಗಿರುವ ಆತಂಕಕಾರಿ ವಿಚಾರ ಇದೀಗ ಬಹಿರಂಗವಾಗಿದೆ. ನಗರಸಭೆ ಅಧಿಕಾರಿಗಳು ಜಾಣ ಮೌನ ಮುಂದುವರೆಸಿದ ಪರಿಣಾಮ ಬಡವರಿಗೆ ಸಿಗಬೇಕಾದ ನಿವೇಶನಗಳು ಈಗಾಗಲೇ ಬಲಾಢ್ಯರ ಪಾಲಾಗಿದ್ದು, ಈ ಮೌನ ಹೀಗೆ ಮುಂದುವರೆದರೆ ನಗರಸಭೆ ಆಸ್ತಿಗಳು ಪ್ರಭಾವಿಗಳ ಪಾಲಾಗುವುದರಲ್ಲಿ ಅನುಮಾನವಿಲ್ಲ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಇನ್ನು ನಗರಸಭೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ನಗರದಲ್ಲಿ ಒತ್ತುವರಿಯಾಗಿರುವ ನಗರಸಭೆ ಆಸ್ತಿಗಳು ಸರ್ವೆ ಮಾಡಿ ಕೂಡಲೇ ವಾಪಸ್ ಪಡೆಯುವ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲವಾದರೆ ನಗರಸಭೆ ನಿವೇಶನಗಳನ್ನು ಮಾತ್ರವಲ್ಲ, ಕಚೇರಿಯನ್ನು ಒತ್ತುವರಿ ಮಾಡುವ ಕದೀಮರು ಪ್ರಸ್ತುತ ಇದ್ದಾರೆ ಎಂದರೆ ತಪ್ಪಾಗಲಾರದು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗಣಿಗಾರಿಕೆಗೆ ಅನುಕೂಲವಾಗುವ ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗೋಮಾಳ ಜಾಗದಲ್ಲಿ ರಸ್ತೆ ಮಾಡುವ ಅನುವು ಮಾಡಿಕೊಟ್ಟಿದೆ ಎಂದು ಆರೋಪಿಸಿ ಮಂಜೇನಹಳ್ಳಿ ವ್ಯಾಪ್ತಿಯ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಚೇನಹಳ್ಳಿ ತಾಲೂಕಿನ ಬ್ರಹ್ಮದೇವರ ದೇವಾಲಯ ಬಳಿ ಸರ್ವೆ ನಂಬರ್ 188ರಲ್ಲಿರುವ
ಗೋಮಾಳ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಸಿಕ್ಕಿದ್ದು, ಈ ರಸ್ತೆ ಮಾಡುವ ಉದ್ದೇಶ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಎಂದು ತಿಳಿದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಮಂಚನಹಳ್ಳಿ ನೂತನ ತಾಲೂಕಾಗಿದ್ದು ಈ ಭಾಗದ ರೈತರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಆದರೆ ಕೆಲ ಬಲಾಢ್ಯರು ರೈತ ಎಂದು ಹೇಳಿಕೊಂಡು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಲು ಹೊರಟಿದ್ದಾರೆ. ಗಣಿಗಾರಿಕೆಗೆ ಅನುಮತಿ ದೊರಕಿ ಗಣಿಗಾರಿಕೆ ಆರಂಭವಾದರೆ ಸುತ್ತಮುತ್ತಲಿನ ಪರಿಸರ, ಪ್ರಾಣಿ ಪಕ್ಷಿಗಳಿಗೆ, ಬೆಳೆಗಳು, ಮನುಷ್ಯರ ಮೇಲೆ ವಿಪರೀತ ಪರಿಣಾಮ ಎದುರಾಗಲಿದ್ದು ಕೂಡಲೇ ನಿಲ್ಲಿಸದಿದ್ದರೆ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಮಾತನಾಡಿ, ಜಿಲ್ಲಾಧಿಕಾರಿ ಮತ್ತು ತಾಲೂಕು ಅಧಿಕಾರಿ ರಸ್ತೆಗೆ ಅನುಮೋದನೆ ನೀಡಿದ್ದು, ರೈತರು ಯಾವುದೇ ರಸ್ತೆ ಅಥವಾ ಸಮಸ್ಯೆ ಕುರಿತು ಮನವಿ ಮಾಡಿದರೆ ತಿಂಗಳಾನುಗಟ್ಟಲೆ ಕಚೇರಿ ಸುತ್ತ ಅಲಿಸುತ್ತಾರೆ. ಆದರೆ ಈ ರಸ್ತೆ ನಿರ್ಮಾಣ ಮಾಡಲು ಕೇವಲ 4 ದಿನಗಳಲ್ಲಿ ಅನುಮತಿ ನೀಡಿದ್ದಾರೆ. ಇವರ ನಡೆ ಅನುಮಾನದಿಂದ ಕೂಡಿದ್ದು ಕೂಡಲೇ ರಸ್ತೆ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಸರ್ವೆ ನಂಬರ್ 188ರಲ್ಲಿ ರವಿಕುಮಾರ್ ಅವರ ಜಮೀನಿದ್ದು ಅವರಿಗೆ ಯಾವುದೇ ಮಾಹಿತಿ ನೀಡದೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ. ಅದನ್ನು ಕೇಳಲು ಹೋದರೆ ಪೊಲೀಸರಿಂದ ಬೆದರಿಕೆ ಒಡ್ಡುತ್ತಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕೂಡಲೇ ರಸ್ತೆ ನಿರ್ಮಾಣ ನಿಲ್ಲಿಸಲು ತಹಸೀಲ್ದಾರ್ಗೆ ಮನವಿ ಮಾಡಿದರು. ಈ ವೇಳೆ ತಹಸೀಲ್ದಾರ್ ದೀಪ್ತಿ ಮಾತನಾಡಿ, ಸರ್ವೆ ನಂಬರ್ 188ರಲ್ಲಿ ಜಿಲ್ಲಾಧಿಕಾರಿಯವರು ಸಾರ್ವಜನಿಕರಿಗಾಗಿ ರಸ್ತೆ ನಿರ್ಮಿಸಲು ಅನುಮತಿ ಕೊಟ್ಟಿದ್ದಾರೆ. ಸ್ಥಳ ಗುರುತಿಸಿ ಇಒ ಮತ್ತು ಪಂಚಾಯಿತಿಯವರೆಗೆ ಒಪ್ಪಿಸಿರುವುದಾಗಿ ಹೇಳಿದರು. ಈ ರಸ್ತೆ ಬಿಟ್ಟು ಬೇರೆ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ್ದಾರೆ. ಇದನ್ನು ತಿಳಿದ ತಕ್ಷಣ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸರನ್ನು ಕಳಿಸಿ ಕೂಡಲೇ ಆ ಕೆಲಸ ನಿಲ್ಲಿಸಿದ್ದೇವೆ. ಕಲ್ಲು ಗಣಿಗಾರಿಕೆ ಯಾವುದೇ ಅನುಮತಿ ನೀಡಿಲ್ಲ ಎಂದು ತಿಳಿಸಿದರು. ಮಂಚಿನಹಳ್ಳಿ ಗ್ರಾಮದ 188 ಸರ್ವೆ ನಂಬರ್ನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ರಸ್ತೆಯನ್ನು ನಿರ್ಮಿಸಲು ಸೂಚನೆ ಕೊಟ್ಟಿರ್ತಾರೆ. ಅದರಂತೆ ಅದಾದಮೇಲೆ ನಾವು ಕ್ರಮ ವಹಿಸಿ ಗುರುತಿಸಿ ನಾವು ಇಒರವರು ಅವ್ರಿಗೆ ಪಂಚಾಯತಿಯವ್ರಿಗೆ ಆಲ್ರೆಡಿ ಒಪ್ಪಿಸಿರ್ತೀವಿ. ಅದಾದ ನಂತರ ಇವತ್ತು ಗ್ರಾಮಸ್ಥರೆಲ್ಲ ಬಂದು ಆ ರಸ್ತೆ ಅಲ್ಲದಿರ ಬೇರೆ ರಸ್ತೆಯಲ್ಲಿ ಕಾರ್ಯ ನಡೀತಿದೆ, JCB ತಂದು ಕೆಲಸ ನಿರ್ವಹಿಸ್ತಿದ್ದಾರೆ ಅಂತ ನಮಗೆ ಇವಾಗ ಗೊತ್ತಾಗಿದೆ. ತಿಳಿದು ಬಂದಿದ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ RI ಹಾಗೂ ಸರ್ವೇಯರು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಆ ಸರ್ವೆ ನಂಬರ್ಗೆ ಹೋಗಿ ಏನು ನಡೀತಿದೆ ಅಂತ ವಾಸ್ತವಾಂಶವನ್ನು ನೀಡಿ ಅಂತ ಇವಾಗ ಸೂಚನೆ ನೀಡಿದ್ದೀವಿ. ಈ ಸೂಚನೆ ನೀಡಿದಂತೆ ಅವರು ಇವಾಗ ತೆರಳುತ್ತಿದ್ದಾರೆ ಆ ಜಾಗಕ್ಕೆ. ಸ್ಪಾಟ್ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಏನು ನಡೀತಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟು ನಾವು ಅದನ್ನು ಮುಂದಿನ ಕ್ರಮಕ್ಕೆ ಏನು ಮಾಡ್ಬೋದು ಅಂತ ನೋಡಿ ವಿಚಾರಿಸ್ತೀವಿ. ಒಟ್ಟಾರೆಯಾಗಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಕ್ರಮ ನೋಡಿದರೆ ಬಲಾಢ್ಯರಿಗೆ ಮಣಿದು ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಶಶಿಕಿರಣ್ ಎಸ್, CTV ನ್ಯೂಸ್, ಮಂಚೇನಹಳ್ಳಿ. ಶಕ್ತಿ ಯೋಜನೆ ಹೆಸರಿನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಿಸುವ ಮೂಲಕ ಪುರುಷರಿಂದಲೇ ಮಹಿಳೆಯರ ಟಿಕೆಟ್ ದರ ವಸೂಲಿ ಮಾಡುತ್ತಿದೆ ಎಂದು ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಲೇವಡಿ ಮಾಡಿದರು. ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಸಮತಾ ಸೈನಿಕ ದಳದಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ವೆಂಕಟರಮಣಪ್ಪ ಅವರು, ಬಸ್ ಟಿಕೆಟ್ ದರ ಇಳಿಕೆ ಮಾಡದಿದ್ದರೆ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗುವುದು, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವುದಾಗಿ ಎಚ್ಚರಿಕೆ ನೀಡಿದರು. ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಎಲ್ಲ ವರ್ಗದ ಜನರ ಅಭಿವೃದ್ಧಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮತಾ ಸೈನಿಕ ದಳ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಕಾನೂನು ನ್ಯಾಯ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಸಮತಾ ಸೈನಿಕ ದಳ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ. ಅವರ ಹಟ್ಟಹಾಸಕ್ಕೆ ಏಳೆ ಧಿಕ್ಕಾರ.
ಪ್ರತಿ ವರ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 18% ಮೀಸಲಾತಿ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಪರಿಶಿಷ್ಟರಿದ್ದಾರೆ. ಕಳೆದ 10 ವರ್ಷದಲ್ಲಿ ಸರ್ಕಾರ ನೀಡಿರುವ ಹಣ ಸಮರ್ಪಕವಾಗಿ ಪರಿಶಿಷ್ಟ ಸಮುದಾಯಗಳಿಗೆ ಸೇರಿದರೆ ಅವರೆಲ್ಲರೂ ಕುಬೇರರಾಗುತ್ತಿದ್ದರು. ಆದರೆ ಹಾಗೆ ಸರ್ಕಾರ ನೀಡುತ್ತಿರುವ ಲಕ್ಷಾಂತರ ಕೋಟಿ ಹಣ ಎಲ್ಲಿ ಹೋಗುತ್ತಿದೆ ಎಂದು ವೆಂಕಟರಮಣಪ್ಪ ಪ್ರಶ್ನಿಸಿದರು. ಪ್ರತಿ ವರ್ಷ 35ರಿಂದ 40 ಸಾವಿರ ಕೋಟಿ SC/ST ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ರಿಸರ್ವೇಷನ್ ಇರ್ತಾರೆ 18%. ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ SC/ST ಜನಾಂಗ ಇರೋದು ಬಹುಶಃ 1 ಕೋಟಿಯಿಂದ 1.5 ಕೋಟಿ ಜನ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈ 10 ವರ್ಷಗಳಲ್ಲಿ ಒಂದು ವರ್ಷಕ್ಕೆ 35ರಿಂದ 40 ಸಾವಿರ ಕೋಟಿ ಅಂದರೆ 10 ವರ್ಷಗಳಲ್ಲಿ ಕನಿಷ್ಠ 4 ಲಕ್ಷ ಕೋಟಿ ನಮಗೆ ರಿಸರ್ವೇಷನ್ ಆಯಿತು. ಅಷ್ಟು ಜನ ನಮ್ಮಲ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. 4 ಲಕ್ಷ ಕೋಟಿ ಇವತ್ತು 10 ವರ್ಷಗಳಲ್ಲಿ ನಾನು ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ದೀನಿ, 4 ಲಕ್ಷ ಕೋಟಿ ಆಯಿತು. ನಾವಿರೋದು 1.5 ಕೋಟಿ ಜನ. ಈ 4 ಲಕ್ಷ ಕೋಟಿ 1.5 ಕೋಟಿ ಜನಕ್ಕೆ ಹಂಚಿಕೆ ಮಾಡಿದರೆ ನಾವೆಲ್ಲ ಕುಬೇರರಾಗಿ ಹೋಗ್ತಾ ಇದ್ದೀವಿ, ಕೋಟ್ಯಾಧೀಶರು ಆಗ್ತಾ ಇದ್ವಿ. ಎಲ್ಲೋಗ್ತಾ ಇದೆ ಈ ಹಣ? ಒಬ್ಬ ಮನುಷ್ಯನಿಗೆ 1.5 ಕೋಟಿ ಜನ ಇರ್ತಕ್ಕಂಥ ನಮಗೆ 4 ಲಕ್ಷ ಕೋಟಿಯನ್ನು ಡಿವೈಡ್ ಮಾಡಿ ಒಂದು ಮನುಷ್ಯನಿಗೆ ಈ 10 ವರ್ಷಗಳಿಂದ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ? ಒಬ್ಬ SC ಒಂದು ST ಸಮುದಾಯದ ಜನರಿಗೆ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ? ಅದು ಆ ಮನುಷ್ಯನಿಗೆ ಸೇರಿದೆಯಾ? ಇಲ್ಲ. ಎಲ್ಲೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದವರು ಶ್ವೇತಪತ್ರ ರಿಲೀಸ್ ಮಾಡಲಿ ಈ 10 ವರ್ಷಗಳದ್ದು. ಆಗ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೆ, ಯಾರಿಗೆ ಸೇರ್ತಾ ಇದೆ. ವೆಂಕಟರಮಣಪ್ಪನ ಹೆಸರಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಹಣ ಯಾರಿಗೆ ಸೇರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಹೆಸರು ಯಾರ್ದು? SC/STಗೆ ರಿಸರ್ವೇಷನ್ ಇದೆ 18% ಅಂತ ಹೋಗ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಅವರಿಗೆಲ್ಲ ಯೋಜನೆಗಳಿಗೆ ನೀವು ಉಪಯೋಗ ಮಾಡಿ ನಮ್ಮನ್ನು ತುಳಿತಕ್ಕೊಳಪಡಿಸ್ತಾ ಇದ್ದೀರಿ. ಏನು ನಮ್ಮ ಹೆಸರು ಹೇಳ್ಕೊಂಡು ದಲಿತ ಪರ, ಹಿಂದುಳಿದವ್ರ ಪರ, ಬಡವರ ಪರ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ನೀವು ತುಳಿತಾ ಇರ್ತಕ್ಕಂಥದ್ದೇ ದಲಿತರನ್ನ, ಬಡವರನ್ನ, ಹಿಂದುಳಿದವ್ರನ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪರಿಶಿಷ್ಟ ಸಮುದಾಯಗಳಿಗೆ ಕಳೆದ 10 ವರ್ಷದಲ್ಲಿ ಬಿಡುಗಡೆ ಮಾಡಿರುವ ಹಣ ಮತ್ತು ಮಾಡಿರುವ ವೆಚ್ಚದ ಬಗ್ಗೆ ರಾಜ್ಯ ಸರ್ಕಾರ ಶ್ವೇತಪತ್ರ ಬಿಡುಗಡೆ ಮಾಡಬೇಕು. ಪರಿಶಿಷ್ಟರ ಹೆಸರಿನಲ್ಲಿ ಬರುತ್ತಿರುವ ಅನುದಾನ ಬೇರೆ ಯೋಜನೆಗಳಿಗೆ ಬಳಸಲಾಗುತ್ತಿದೆ. ಅಲ್ಲದೆ ಇದೀಗ ಗ್ಯಾರಂಟಿಗಳ ಹಣ ಬಳಸಲಾಗುತ್ತಿದೆ. ಬಡವರ ಪರ, ದಲಿತರ ಪರ ಎಂದು ಅಧಿಕಾರಕ್ಕೆ ಬರುವ ಸರ್ಕಾರಗಳು ದಲಿತರಿಗೆ ಮೋಸ ಮಾಡುತ್ತಿವೆ ಎಂದು ಕಿಡಿಕಾರಿದರು. ಗ್ಯಾರಂಟಿಗಳಿಂದಾಗಿ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋಗುತ್ತಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರತಿದಿನ ಹಗರಣಗಳು ಬಯಲಾಗುತ್ತಲೇ ಇದೆ. ಈ ಹಿಂದೆ ಅದೇ ಸಿದ್ದರಾಮಯ್ಯ ಉತ್ತಮ ಆಡಳಿತ ನೀಡಿದರು. ಆದರೆ ಇದೀಗ 60% ಕಮಿಷನ್ ಎಂಬ ಆರೋಪಗಳು ಬರುತ್ತಿವೆ. ದಲಿತರ ಹಣ ವರ್ಗಾವಣೆ ಮಾಡಿ ದಲಿತರ ಬೆನ್ನು ಮುರಿಯುತ್ತಿದ್ದಾರೆ. ದಲಿತರ ಮಕ್ಕಳಿಗೆ ಸರಿಯಾದ ವಸತಿ, ಊಟ ನೀಡುತ್ತಿಲ್ಲ. ಎಲ್ಲ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ದಲಿತರ ಬೆನ್ನು ಮುರಿಯುತ್ತಿದ್ದಾರೆ ಎಂದು ಆರೋಪಿಸಿದರು. ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿ ಪುರುಷರಿಂದ ವಸೂಲಿ ಮಾಡುತ್ತಿರುವುದು ವಿಪರ್ಯಾಸ. ರಾಜ್ಯಾದ್ಯಂತ ಬಸ್ ಟಿಕೆಟ್ ದರ ಏರಿಕೆ ವಿರೋಧಿಸಿ ಹೋರಾಟ ಮಾಡಲಾಗುತ್ತಿದೆ. ಹೆಚ್ಚಳ ಮಾಡಿದ ದರವನ್ನು ಕಡಿತ ಮಾಡಬೇಕು. ಮೊನ್ನೆಯಷ್ಟೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿ ಈಗ ಬಸ್ ದರ ಏರಿಕೆ ಮಾಡಿದ್ದಾರೆ. ಇದರಿಂದ ಬಡವರ, ಎಲ್ಲ ವರ್ಗದವರ ಬೆನ್ನು ಮುರಿಯುವ ಕೆಲಸವನ್ನು ಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ರಾಜ್ಯದಲ್ಲಿ ಆಡಳಿತ ನಡೆಸುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಕೆರೆಗಳಿಗೆ ಹರಿಸುತ್ತಿರುವ ರಾಸಾಯನಿಕ ನೀರು ನಿಲ್ಲಿಸಬೇಕೆಂದು ಆಗ್ರಹಿಸಿ ಜನವರಿ 26ರಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ 2 ಪಂಚಾಯಿತಿ ಮನೆಯ ಮೇಲೆ ಕಪ್ಪು ಬಾವುಟ ಹಾರಿಸಲು ನಿರ್ಧರಿಸಲಾಗಿದೆ ಎಂದು ಅರ್ಕಾವತಿ ನದಿ ಪಾತ್ರ ಹೋರಾಟ ಸಮಿತಿ ತಿಳಿಸಿದೆ. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರ್ಕಾವತಿ ನದಿ ಪಾತ್ರ ಹೋರಾಟ ಸಮಿತಿ ಪದಾಧಿಕಾರಿಗಳು, ಕಾರ್ಖಾನೆಗಳು ತಮ್ಮಲ್ಲಿ ಉತ್ಪತ್ತಿಯಾಗುವ ಕೊಳಚೆ ನೀರು, ರಾಸಾಯನಿಕ ನೀರನ್ನು ಕೆರೆಗಳಿಗೆ ಬಿಡುತ್ತಿದ್ದಾರೆ. ಈವರೆಗೂ ಸುಮಾರು 28ಕ್ಕೂ ಹೆಚ್ಚು ಕಾರ್ಖಾನೆಗಳು ತಮ್ಮಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ನೀರು ಬಿಟ್ಟಿರುವುದನ್ನು ಫೋಟೋ ಮತ್ತು ವಿಡಿಯೋ ಸಮೇತ ಅಧಿಕಾರಿಗಳಿಗೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ರೈತರ ಕೊಳವೆ ಬಾವಿಗಳಲ್ಲಿ ಮನುಷ್ಯರ ಆರೋಗ್ಯಕ್ಕೆ ಹೆಚ್ಚು ಹಾನಿ ಮಾಡುವ ಹೆವಿ ಮೆಟಲ್ಸ್,
100 ಪಟ್ಟು ಹೆಚ್ಚು ಕಂಡು ಬಂದಿದೆ. ಕಾರ್ಖಾನೆಗಳಿಂದ ನೀರು ಹೊರಗೆ ಬಿಡಬಾರದು ಎಂಬ ಕಾನೂನು ಇದ್ದರೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಕೇವಲ ನೋಟಿಸ್ ಕೊಟ್ಟು ಸುಮ್ಮನೆ ಆಗುತ್ತಾರೆ. ಇನ್ನು ದೊಡ್ಡಬಳ್ಳಾಪುರ ನಗರಸಭೆ ಹಾಗೂ ಬಶೆಟ್ಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೊಳಚೆ ನೀರು, ರಾಸಾಯನಿಕ ನೀರು ನೇರವಾಗಿ ಕೆರೆಗಳಿಗೆ ಬಿಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ನಮ್ಮ ಭಾಗದ ನೀರು ಸಂಪೂರ್ಣ ಕಲ್ಮಶವಾಗಿದೆ, ಸಂಪೂರ್ಣ ರಾಸಾಯನಿಕವಾಗಿದೆ. ಇದು ನಾವು ಹೇಳ್ತಾ ಇರೋದಲ್ಲ, ಸರ್ಕಾರಿ ಸಂಸ್ಥೆಗಳು ಕೊಟ್ಟಿರೋಂಥ ರಿಪೋರ್ಟ್ಗಳು ಹೇಳ್ತಾ ಇದೆ. ಆದರೆ ಇಂಥ ನೀರು ಕುಡಿದ್ರೆ ನಮ್ಮ ಮುಂದಿನ ಭವಿಷ್ಯಗಳು ಏನಾಗಿದೆ ಅನ್ನೋದು ನಮ್ಮ ಕಣ್ಮುಂದೆ ಐತೆ. ಯಾಕಂತೇಳಿದ್ರೆ ಕಳೆದ 10 ವರ್ಷಗಳಿಂದ ನಮ್ಮ ಊರಲ್ಲಿ ಯಾವುದೇ ಎಲ್ಲೋ ಒಂದೊಂದು ಊರಿಗೊಂದು ಅಲ್ಲ ಪಂಚಾಯತಿ 1-2 ಕ್ಯಾನ್ಸರ್ ಕೇಸ್ ಇದ್ದಿದ್ದು, ಇವತ್ತು ಪ್ರತಿ ಹಳ್ಳಿಯಲ್ಲೂ 6-7 ಕ್ಯಾನ್ಸರ್ ಕೇಸು ಈ ಥರ ಕೇಸ್ಗಳು ಬಂದಿದೆ ಮತ್ತು 2-3 ಕ್ಯಾನ್ಸರ್ ಕೇಸು ಡೆತ್ ಆಗಿದೆ. ಇದೇ ರೀತಿ ಮುಂದಿನ 10 ವರ್ಷಕ್ಕೆ ಏನು ಭವಿಷ್ಯ ಆಗ್ಬೋದು ನಮ್ಮದು ಅನ್ನೋದು ಯೋಚನೆ ಮಾಡ್ಕೊಂಡು ನಾವು ಕೆರೆ ಹೊರಡ ಶುರು ಮಾಡೋದು. ನಾವು ಮೊದಲನೇದಾಗಿ ನಾವು ಪ್ರತಿಯೊಂದು ತಳಮಟ್ಟದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದು ತಮ್ಮೆಲ್ಲರೂ ತಿಳಿದೈತೆ. ತಳಮಟ್ಟದಿಂದ ಅಂದರೆ ಪಂಚಾಯತಿಯಿಂದ ಹಿಡಿದು ಆ ಥರ ಇವಾಗ DC ತಕ ಮಿನಿಸ್ಟ್ರ್ ತಕ ಎಲ್ಲ ನಾವು ಹೋರಾಟ ಮಾಡ್ತಾಯಿದ್ವಿ. ಅಂದರೂ ನಮ್ಮದೊಂದು ಮೂಲಭೂತ ಹಕ್ಕು. ನಾವೇನು ಹೊಸ್ದಾಗಿ ಕಾನೂನು ಮಾಡಬೇಕು, ಹೊಸ್ದಾಗಿ ಕಾನೂನು ರಚನೆ ಮಾಡಬೇಕು, ನಮಗೆ ಅದಕ್ಕೆ ಲೇಟ್ ಆದೈತೆ ಅನ್ನೋಂಗಿಲ್ಲ. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕು ನೀರು ಕೊಟ್ಟವ್ರೆ, ಕುಡಿಯೋ ನೀರನ್ನೇ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂತ ಸರ್ಕಾರಗಳು ಇವತ್ತು ನೀರು ಕೊಟ್ಟವ್ರು ಜೀವನಕ್ಕೆ ಮನುಷ್ಯ ಜನಗಳಿಗೆ ಕೊಟ್ಟೋ ತೆರಿಗೆ ಇವತ್ತು ಎಷ್ಟು ಪ್ರತಿಯೊಂದರಲ್ಲೂ ನಾವು ತೆರಿಗೆ ಆದೈತೆ. ಇವತ್ತು ನಾವೊಂದು ಪೇಪರ್ ತಾನು ಕೂಡ ಒಂದು ತೆರಿಗೆ ಆಯ್ತೈತೆ, ಒಂದು ನಮ್ಮ ಹಾಲು ಅಂತ ಪ್ರತಿಯೊಂದರಲ್ಲೂ ನಮ್ಮ ತೆರಿಗೆ ಹೋಗ್ತೈತೆ. ನಮ್ಮ ತೆರಿಗೆನಲ್ಲಿ ಎಲ್ಲ ಹೋಗ್ತೈತೆ. ಅದೇ ಇವತ್ತು ನಮ್ಮ ಮೂಲಭೂತ ಹಕ್ಕು ನಮ್ಮ ಆರೋಗ್ಯ ಕೆಟ್ಟರೆ ನಮ್ಮ ಆಸ್ತಿ, ನಮ್ಮ ಪ್ರಾಣ ಜೊತೆ ನಮ್ಮ ಆಸ್ತಿನೂ ಮಾಡ್ಕೊಬೇಕನ್ನೋ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ಆಗೈತೆ. ಇವತ್ತು ನಮ್ಮ ಕೆರೆಗಳು ನೋಡಿ ಬರೀ ಕಪ್ಪು ಕಾರ್ದೈತೆ ನಮ್ಮ ಕೆರೆಗಳು. ಅರ್ಕಾವತಿ ನದಿ ಉಳಿವಿಗಾಗಿ ಜೀವ ಸಂಕುಲದ ರಕ್ಷಣೆಗಾಗಿ ಇಂದು ಹೋರಾಟ ಮಾಡಲೇಬೇಕಾದ ಅನಿವಾರ್ಯವಾಗಿದೆ. ಕೆರೆಗಳಿಗೆ ಹರಿಸುತ್ತಿರುವ ಕೊಳಚೆ ನೀರು, ರಾಸಾಯನಿಕ ನೀರನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಜನವರಿ 26ರಂದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕಪ್ಪು ಬಾವುಟ 2 ಪಂಚಾಯಿತಿಯ ಪ್ರತಿ ಮನೆಯ ಮೇಲೆ ಹಾರಿಸಲು ನಿರ್ಧರಿಸಲಾಗಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸನ್ಮಾನ್ಯ ಧೀರಜ್ ಮುನ್ರಾಜು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಈ ತಾಲೂಕಿನಲ್ಲಿ ಹೆಚ್ಚಿನ ಕೆಲಸ ಮಾಡೋವಂಥ ಶಕ್ತಿ ಕೊಡಲಿ ಅಂತ ನಾವು ಸಹ ದೇವರಲ್ಲಿ ಬೇಡ್ಕೊತೀವಿ. ಶಾಸಕರಾಗಿ 2 ವರ್ಷ ಪೂರೈಸಿದ್ದಾರೆ. ಸಾಕಷ್ಟು ದೂರದೃಷ್ಟಿ ಇಟ್ಕೊಂಡು ಈ ತಾಲೂಕಲ್ಲಿ ತುಂಬ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜು, ಮತ್ತು ಇನ್ನು ಔಟರ್ ರಿಂಗ್ ರೋಡು, ಇನ್ನೂ ಅವರ ಒಂದು ತಲೆಯಲ್ಲಿ ತುಂಬ ಒಳ್ಳೆ ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಇನ್ನೂ ದೂರದ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬಂದಂಥ ಟೈಮ್ದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಕೆಲಸ ಮಾಡೋದಕ್ಕೆ ತಾಲೂಕಿನ ಜನತೆ ಎಲ್ಲ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ.
ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30-40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭಾ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಂಡಿದ್ದು, ಪುರಸಭೆ ಅಧ್ಯಕ್ಷ ಭಾಸ್ಕರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಭಾಸ್ಕರ್, 2021ರಿಂದ 24ರವರೆಗೂ ಜಮಾ ಮತ್ತು ಖರ್ಚುಗಳ ಬಿಲ್ಗಳ ವಿಷಯಗಳಲ್ಲಿ ಅನೇಕ ಹಗರಣಗಳು ನಡೆದಿದೆ. ಅಧಿಕಾರಿ ಅವಧಿಯಲ್ಲಿ ಹೆಚ್ಚಿಗೆ ನಡೆದಿದೆ ಎಂಬ ಆರೋಪವಿದ್ದು ತನಿಖೆ ನಡೆಸಲು ನಿರ್ಧರಿಸಿದ್ದೇವೆ. ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ಪಟ್ಟಣದ ಅಭಿವೃದ್ಧಿಗೆಂದು ಸುಮಾರು 15 ಕೋಟಿ ಅನುದಾನ ತಂದಿದ್ದು ಯಾವುದೇ ಟೆಂಡರ್ ಕರೆಯದೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಎಂದು ಹೇಳಿ ಎಲ್ಲ ಸದಸ್ಯರ ಗಮನ ದಿಕ್ಕು ತಪ್ಪಿಸಿದ್ದರು ಎಂದು ಆರೋಪಿಸಿದರು. ಆ ವಿಷಯವಾಗಿ ತನಿಖೆ ನಡೆಸಲು ಮುಂದಾಗಿದ್ದೇವೆ. ವಿಶೇಷವಾಗಿ ಸಾರ್ವಜನಿಕರು ಈ ಸ್ವತ್ತುಗಳಿಗೆ ಅರ್ಜಿ ಹಾಕಿದ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವ್ಯವಸ್ಥಿತವಾದ ರಸ್ತೆ ಇದೆಯಾ ಎಂಬ ಕುರಿತು ಸ್ಪಷ್ಟವಾಗಿ ಮಾಹಿತಿ ಪಡೆದು ಈ ಸ್ವತ್ತು ನೀಡಬೇಕು.
ಪಟ್ಟಣದ ನಲ್ಲಪಲ್ಲಿ ರಸ್ತೆ ಹಾಗೂ ಕಲ್ಲೂರು ರಸ್ತೆ ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಶ್ರೀನಿವಾಸಪುರದ ಪುರಸಭೆಗೆ ಬಂದಿದೆ, ಅಲಾಟ್ ಆಗಿದ್ದು 15 ಕೋಟಿ ರೂಪಾಯಿ. 15 ಕೋಟಿ ರೂಪಾಯಿನ ಲಾಸ್ಟ್ ಟೈಮು ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದಾಗ ಅವರೇ ಬಂದು ಅನುಮೋದನೆ ಮಾಡಿ ಕ್ರಿಯಾಯೋಜನೆಯನ್ನು ಮಾಡಲಾಗಿದೆ. ಚೀಫ್ ಆಫೀಸರ್ ಆ ಕಾಲದಲ್ಲಿ ಅದು ಯಾಕೆ ಡಿಲೇ ಮಾಡಿದ್ರು ಏನು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ನಮಗೆ ಕೋರ್ಟ್ ಆರ್ಡರ್ಸ್ ಇದೆ, ಅದನ್ನು ಟೆಂಡರ್ ಕರೆಯೋಕ್ಕೆ ಬರೋಲ್ಲ ಅಂತ ಹೇಳಿದ್ರು. ಬಟ್ ನಾನು ಆದಮೇಲೆ ಅಧ್ಯಕ್ಷರಾದ್ಮೇಲೆ ಆ ಡೀಟೇಲ್ಸ್ ಎಲ್ಲ ತೊಗೊಂಡು ನೋಡಿದಾಗ ಕೋರ್ಟಲ್ಲಿ ಎಲ್ಲೂ ಸ್ಟೇ ಇರಲಿಲ್ಲ. ಯಾಕೆ ವಿಳಂಬ ಆಗಿರೋದ್ರ ಬಗ್ಗೆ ಅವರೇ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು, ಅದರ ಬಗ್ಗೆ ಒಂದು ತನಿಖೆ ಆಗಬೇಕು. ಆಲ್ರೆಡಿ ಒಂದು ಸತಿ ಬಾಡಿಯಲ್ಲಿಟ್ಟು ಸರ್ವಾನುಮತದಿಂದ ರೆಸಲ್ಯೂಷನ್ ಪಾಸ್ ಮಾಡಿ ಆಗಿರೋದನ್ನು ಈಗ ಇವರು ಯಾವುದೋ ಒಂದು ಕ್ರಿಯಾಯೋಜನೆ ಮಾಡಿಕೊಂಡು ಲೇಔಟ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ ರೋಡ್ ಹಾಕ್ಕೊಂತೀವಿ, ಊರ ಅಭಿವೃದ್ಧಿ ಬೇಕಾಗಿಲ್ಲ ಅನ್ನೋ ವಿಚಾರ ನನಗೆ ಕಂಡು ಬಂದಾಗ. ರಫೀಉಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆ ತಾಲೂಕು ಕಚೇರಿ, ಭೂಮಾಪನ ಇಲಾಖೆ, ಸಬ್ ರಿಜಿಸ್ಟರ್ ಕಚೇರಿಯ ಎ ಮತ್ತು ಬಿ ವರ್ಗದ ಕಡತಗಳ ದಾಖಲೆಗಳನ್ನು ಕಂಪ್ಯೂಟರ್ನಲ್ಲಿ ಅಳವಡಿಸಿ ಆನ್ಲೈನ್ ಮೂಲಕ ಸಾರ್ವಜನಿಕರಿಗೆ ಮುಕ್ತವಾಗಿ ಲಭ್ಯವಾಗಿಸುವ ರಾಜ್ಯ ಸರ್ಕಾರದ ಭೂ ಸುರಕ್ಷಾ ಯೋಜನೆಗೆ ಗುಡಿಬಂಡೆ ತಾಲೂಕಿನಲ್ಲಿ ಕಂದಾಯ ಸಚಿವರು ಚಾಲನೆ ನೀಡಿದರು. ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಭೂ ಸುರಕ್ಷಾ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕಳೆದ ಮಾರ್ಚ್ನಲ್ಲಿ ರಾಜ್ಯ ಕಂದಾಯ ಇಲಾಖೆ ತಾಲೂಕು ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, ಭೂಮಾಪನ ಇಲಾಖೆಯ ಸುಮಾರು 150 ವರ್ಷಗಳ ಎಲ್ಲಾ ದಾಖಲೆಗಳನ್ನು ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ಭದ್ರವಾಗಿ ಮಾಡುವ ಮತ್ತು ಎಲ್ಲ ದಾಖಲೆಗಳು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಲಭ್ಯವಾಗುವಂತೆ ಮಾಡಲು ಭೂ ಸುರಕ್ಷಾ ಯೋಜನೆ ಜಾರಿ ಮಾಡಲಾಗಿತ್ತು ಎಂದರು. ಈ ಯೋಜನೆಯಿಂದ ರೈತರಿಗೆ ಸುಮಾರು 150 ವರ್ಷಗಳ ಹಳೆಯ ದಾಖಲೆಗಳು ಸ್ಕ್ಯಾನ್ ಆಗಿ ಕಂಪ್ಯೂಟರೀಕರಣಗೊಂಡು ಆನ್ಲೈನ್ನಲ್ಲಿ ಲಭ್ಯವಾಗಲಿವೆ. ಈ ದಾಖಲೆಗಳಿಗೆ ಸಂಬಂಧಿಸಿದ ಕಚೇರಿಗಳಿಗೆ ಹೋಗದೆ ಎಂದು ಆರ್ಟಿಸಿ ಪಹಣಿ ಆನ್ಲೈನ್ನಲ್ಲಿ ಪಡೆಯುವ ವ್ಯವಸ್ಥೆ ಜೊತೆಗೆ ಮನೆಯಲ್ಲೇ ಕುಳಿತು ದೃಢೀಕೃತ ಪ್ರತಿಗಳನ್ನು ಪಡೆಯಲು ಅವಕಾಶವಾಗಲಿದೆ. ಇದರಿಂದ ಶಿಥಿಲಾವಸ್ಥೆಯಲ್ಲಿರುವ ಅತ್ಯಂತ ಹಳೆಯ ದಾಖಲೆಗಳು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಲಭ್ಯವಾಗಲಿದ್ದು, ದಾಖಲೆಗಳು ಶಾಶ್ವತವಾಗಿ ಬಂದೋಬಸ್ತ್ ಆಗಲಿವೆ ಎಂದರು. ಭೂ ಸುರಕ್ಷಾ ಯೋಜನೆಯ ಮೂಲಕ ರೈತರಿಗೆ ಜಮೀನಿನ ಮಾಲೀಕತ್ವದ ಗ್ಯಾರಂಟಿ ನೀಡಲು ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಈಗಾಗಲೇ 31 ತಾಲೂಕುಗಳಲ್ಲಿ 8 ತಿಂಗಳ ಹಿಂದೆ ಆರಂಭವಾದ ಪೈಲಟ್ ಕಾರ್ಯಕ್ರಮದಡಿ 14,87,000 ಕಡತಗಳನ್ನು ಸ್ಕ್ಯಾನ್ ಮಾಡಿ ಒಟ್ಟು 7,97,00,000 ಪುಟಗಳನ್ನು ಸ್ಕ್ಯಾನ್ ಮಾಡಲಾಗಿದೆ. ಉಳಿದ 209 ತಾಲೂಕುಗಳ ಒಟ್ಟು 150 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡುವ ಗುರಿ ಹೊಂದಲಾಗಿದೆ. ಈ ಮಹತ್ವದ ಯೋಜನೆಯಿಂದ ತಾಲೂಕು ಕಚೇರಿಯ ದಾಖಲೆಗಳ ಕೊಠಡಿ ಸಿಬ್ಬಂದಿಯ ಮೇಲಿನ ಕೆಲಸದ ಒತ್ತಡ ಕಡಿಮೆಯಾಗಲಿದೆ. ರೈತರಿಗೆ ಜಮೀನಿನ ಮಾಲೀಕತ್ವದ ದಾಖಲೆಗಳು ಸುರಕ್ಷಿತವಾಗಿ ಮತ್ತು ಸುಲಭವಾಗಿ ಲಭ್ಯವಾಗುತ್ತವೆ ಎಂದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಬಹು ದಶಕಗಳಿಂದ ಸವಾಲಾಗಿದ್ದ ಜೋಡಿ ಗ್ರಾಮಗಳ ಭೂ ದಾಖಲೆಗಳನ್ನು ಸರಿಪಡಿಸಲು ದಿಟ್ಟ ಕ್ರಮ ವಹಿಸುವಲ್ಲಿ ಈಗಿನ ಕಂದಾಯ ಸಚಿವರು ಮತ್ತು ಸರ್ಕಾರದ ಇಚ್ಛಾಶಕ್ತಿಯಲ್ಲಿ ಪ್ರಮುಖ ಕಾರಣ. ರೈತರಿಗೆ ಅಗತ್ಯವಾಗಿ ಬೇಕಾಗಿರುವ ಭೂ ದಾಖಲೆಗಳ ಸಮಸ್ಯೆಗಳನ್ನು ಶಾಶ್ವತವಾಗಿ ದೂರವಾಗಿಸಲು ಸರ್ಕಾರ ರೂಪಿಸಿರುವ ಭೂ ಸುರಕ್ಷಾ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಅಮಾನಿ ಬೈರಸಾಗರ ಕೆರೆಯಿಂದ ನಗರ ಪ್ರದೇಶಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಸುವ ಉದ್ದೇಶಕ್ಕಾಗಿ ಅಮೃತ್ 2 ಯೋಜನೆಯಡಿ 18 ಕೋಟಿ ನಿಗದಿಪಡಿಸಲಾಗಿದೆ. ಸದ್ಯದಲ್ಲೇ ಈ ಕಾಮಗಾರಿಗೆ ಚಾಲನೆ ನೀಡಲು ಯೋಜಿಸಲಾಗಿದೆ. ಅಲ್ಲದೆ ಬಾಗೇಪಲ್ಲಿ ಭಾಗದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಈ ಭಾಗದ ವಿದ್ಯಾವಂತರಿಗೆ ಉದ್ಯೋಗ ಕೊಡುವ ಉದ್ದೇಶದಿಂದ ಈಗಾಗಲೇ ಬಾಗೇಪಲ್ಲಿ ತಾಲೂಕಿನ 600 ಎಕರೆ ಜಮೀನಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ನೂತನವಾಗಿ ರಚನೆಯಾಗಿರುವ ಚೇಳೂರು ತಾಲೂಕು ಕಚೇರಿ ನಿರ್ಮಾಣಕ್ಕೆ ಹಣವನ್ನು ಈ ವರ್ಷ ಮಂಜೂರು ಮಾಡಲಾಗುವುದು. ಮುಂದಿನ ವರ್ಷ ಮಂಚೇನಹಳ್ಳಿ ತಾಲೂಕಿಗೆ ಮಂಜೂರು ಮಾಡಲಾಗುವುದು. ಮುಖ್ಯವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಭಾಗಕ್ಕೆ ಅಗತ್ಯವಾಗಿ ಬೇಕಾಗಿರುವ ಶಾಶ್ವತ ಕುಡಿಯುವ ನೀರಿನ ಯೋಜನೆಯಾದ ಎತ್ತಿನಹೊಳೆ ಯೋಜನೆಯ ನೀರನ್ನು ತರುವ ಪ್ರಯತ್ನವನ್ನು ಮಾಡುತ್ತೇವೆ ಎಂದರು.
ಇನ್ನು ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಪಿಂಚಣಿ ವಿತರಿಸಲಾಯಿತು. ಕಂದಾಯ ಆಯುಕ್ತ ಸುನೀಲ್ ಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ ಮತ್ತಿತರರು ಹಾಜರಿದ್ದರು. ಜವಾಬ್ದಾರಿ ತಗೊಂಡು ನಮ್ಮ ಇಲಾಖೆದಷ್ಟೇ ಅಲ್ಲ, ಇಡೀ ಜಿಲ್ಲೆ ಅಭಿವೃದ್ಧಿಗೆ ಅವರ ಅವಧಿಯಲ್ಲಿ ಏನಾದರೂ ಒಂದು ಶಾಶ್ವತ ಅಭಿವೃದ್ಧಿ ಕೆಲಸಗಳು ಆಗಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಮುತುವರ್ಜಿಯಿಂದ ಅಭಿವೃದ್ಧಿ ಕೆಲಸವನ್ನ ಶಾಸಕರ ಜೊತೆಗೂಡಿ ಮಾಡ್ತಾ ಇದ್ದಾರೆ. ಆಗ್ಲೇ ಅವ್ರು ಹೇಳಿದ್ರು ಫ್ಲವರ್ ಮಾರ್ಕೆಟ್, ಹಾಗೇನೆ ಬೇರೆ ಎಲ್ಲಾ ಸಮಸ್ಯೆಗಳು ಅಷ್ಟೇ. ಯಾವುದೇ ಒಂದು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು, ಒಳ್ಳೆ ಟೂರಿಸಂ ಡೆವಲಪ್ ಮಾಡಬೇಕು, ಕೈಗಾರಿಕೆಗಳನ್ನು ತರಬೇಕು ಅಂಥೇಳಿ ಜಿಲ್ಲೆಯ ಅಭಿವೃದ್ಧಿಗೆ ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಸುಬ್ಬಣ್ಣವರು ಅಷ್ಟೇ ಈ ತಾಲೂಕಿನ ಅಭಿವೃದ್ಧಿಗೆ ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ. ನನಗೂ ಅವ್ರಿಗೂ ಅವಾಗ ದೊಡ್ಡ ಜಗಳನೇ ಆಗೋಯ್ತು. ಏನಕ್ಕೆ ಅಂದರೆ ಬೇರೆ ಏನು ಪರ್ಸನಲ್ ಅಲ್ಲ, ಈ HN ವ್ಯಾಲಿ ಯೋಜನೆಯಲ್ಲಿ ನೀವು ಬಾಗೇಪಲ್ಲಿ ತಾಲೂಕು ಬಿಟ್ಬಿಟ್ಟಿದ್ದೀರಿ ಅಂತ ನಮ್ಮ ಮೇಲೆ ದೊಡ್ಡ ಜಗಳನೇ ಆಯಿತು. ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಆವತ್ತು ಮುಖ್ಯಮಂತ್ರಿಗಳನ್ನ ಕೇಳಿ ಈ 32 ಕೆರೆ ಅಡಿಷನಲ್ ಆಗಿ HN ವ್ಯಾಲಿಗೆ ಸೇರಿಸುವಂತದನ್ನ ಕ್ಯಾಬಿನೆಟ್ಗೆ ತರಿಸಿ ಅಪ್ರೂವ್ ಮಾಡಿಸ್ಕೊಟ್ವಿ. ಅದು ಮಾಡಬೇಕಾದ್ರೆ ಸುಬ್ಬಣ್ಣ ಅವರ ಹೋರಾಟನೇ ಕಾರಣ. ಸತೀಶ್ ಬಾಬು ವಿಜಯಪುರ ಪುರಸಭೆಯಿಂದ ರೋಜ್ಗಾರ್ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ಜಿಆರ್ ಸಂತೋಷ್ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆ ನಡೆಸಲಾಯಿತು. ವಿಜಯಪುರದ ಸರ್ವತೋಮುಖ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ತಯಾರಿಸುವ ಬಜೆಟ್ಗೆ ಸಾರ್ವಜನಿಕರ ಸಲಹೆ ಜೊತೆಗೆ ಆದಾಯ ವೃದ್ಧಿಸಿಕೊಳ್ಳಲು ಸಹಕಾರದ ಅಗತ್ಯವಿದೆ. ವಾರ್ಷಿಕ 30 ಕೋಟಿ ಬಜೆಟ್ ತಯಾರಿಸುತ್ತಿದೆ. ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ಗಾತ್ರವನ್ನು ಹೆಚ್ಚಿಸಿ ಪಟ್ಟಣದ ನಾಗರಿಕರಿಗೆ ಅಗತ್ಯ ಮೂಲ ಸೌಕರ್ಯಗಳ ಜೊತೆಗೆ ಸೌಲಭ್ಯಗಳನ್ನು ಒದಗಿಸಲು ಸಿದ್ಧತೆ ಮಾಡಲು ಈ ಸಭೆಯಲ್ಲಿ ನಾಗರಿಕರು ಕೊಡುವ ಸಲಹೆಗಳು ಸಹಕಾರಿಯಾಗಲಿವೆ ಎಂದರು. ವಿಜಯಪುರ ಪಾರ್ಕಿಂಗ್ ವ್ಯವಸ್ಥೆ ಹಳೆ ಪುರಸಭಾ ಕಾರ್ಯಾಲಯ ಆವರಣಕ್ಕೆ ಬದಲಾಯಿಸಿ ವಾಹನ ಸವಾರರಿಂದ ಶುಲ್ಕ ವಸೂಲಿ ಮಾಡಲು ಟೆಂಡರ್ ಕರೆಯುವಂತೆ ಸಲಹೆ ನೀಡಿದರು. ಪುರಸಭೆಗೆ ಬರಬೇಕಿರುವ ಬಾಕಿ ತೆರಿಗೆ ಹಣವನ್ನು ವಸೂಲಿ ಮಾಡಲು ಕ್ರಮ ಕೈಗೊಳ್ಳಲಿ ಎಂದು ಸ್ಥಳೀಯರು ಒತ್ತಾಯಿಸಿದರು. ಹರಾಜಾಗದೆ ಉಳಿದಿರುವ ವಾಣಿಜ್ಯ ಮಳಿಗೆಗಳಿಂದಾಗಿ ನಷ್ಟವಾಗುತ್ತಿದ್ದು ಅವುಗಳಿಂದ ಆದಾಯ ಬರುವಂತೆ ಮಾಡಲು ಕ್ರಮ ಕೈಗೊಳ್ಳಲು ಸಲಹೆ ನೀಡಿದರು. ಎಲ್ಲೆಂದರಲ್ಲಿ ಕಟ್ಟುತ್ತಿರುವ ಫ್ಲೆಕ್ಸ್ಗಳಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಪ್ರಚಾರಕ್ಕಾಗಿ ಕಟ್ಟುವ ಫ್ಲೆಕ್ಸ್ಗಳಿಂದ ಶುಲ್ಕ ವಸೂಲಿ ಮಾಡಬೇಕು. ಇದರಿಂದ ಪುರಸಭೆಗೆ ಆದಾಯ ಬರಲಿದೆ. ಕೆಲಸ ಮಾಡದ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆಯನ್ನು ಖಾಸಗಿಯವರಿಗೆ ಕೊಟ್ಟರೆ ಅದರಿಂದಲೂ ಆದಾಯ ಬರುತ್ತದೆ. ಇದು ಪಟ್ಟಣದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದು ಬಿಜೆಪಿ OBC ಜಿಲ್ಲಾ ಘಟಕದ ಅಧ್ಯಕ್ಷ ಕನಕರಾಜು ಸಲಹೆ ನೀಡಿದರು. ನಮಸ್ಕಾರ. ಇವತ್ತು ನಮ್ಮ ಪುರಸಭೆ ಕಾರ್ಯಾಲಯ ವಿಜಯಪುರದಿಂದ 2025-26ನೇ ಸಾಲಿನ ಸಾರ್ವಜನಿಕರ ಪೂರ್ವ ಸಭೆಯನ್ನು ಕರೆದಿದೆ. ಆ ಸಭೆಗೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು, ಸ್ಥಳೀಯ ಮುಖಂಡರುಗಳು, ಸಾರ್ವಜನಿಕರು ಹಾಗೂ ನಮ್ಮ ಪತ್ರಕರ್ತರು ಸಹ ಹಾಜರಿದ್ದು ಸುಮಾರು ವಿಜಯಪುರ ಪುರಸಭೆ ವ್ಯಾಪ್ತಿಗೆ ಅಭಿವೃದ್ಧಿ ಯಾವ ಥರ ಆಗಬೇಕು ಅನ್ನೋದಕ್ಕೆ ಸಲಹೆ ಸೂಚನೆಗಳು ಸಹ ನೀಡಿದ್ದಾರೆ. ಹಾಗೂ ಉತ್ತಮ ಸಲಹೆಗಳ ಸೂಚನೆ ನೀಡಿದ್ದಾರೆ. ಆ ಸಲಹೆಗಳನ್ನು ಪಡೆದು ನಾವು ವಿಜಯಪುರ ಪುರಸಭೆಯನ್ನು ಅಭಿವೃದ್ಧಿಪಡಿಸೋಣ ಅಂತ ತೀರ್ಮಾನಿಸ್ತೀವಿ. ಇಂದಿನ ಸಲ ಬಜೆಟ್ಟು ಯಾವುದು ನಮ್ಮ ವಿಜಯಪುರ ಪುರಸಭೆ ಬಜೆಟ್ ಗಾತ್ರ ಸುಮಾರು 26 ಕೋಟಿಯಿಂದ 30 ಕೋಟಿವರೆಗೂ ಇರುತ್ತೆ. ಅದೇ ರೀತಿ ಈ ಸಲ ಸಹ ಹೆಚ್ಚಾಗಿ ಬಜೆಟ್ ರೂಪಿಸಬೇಕು ಅಂತ ನಾವು ಇದನ್ನು ಅಂದ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ರಾಮು ಭಗವಾನ್, ಮುನಿಕೃಷ್ಣ, JR ಮುನಿವೀರಣ್ಣ, ಪುರಸಭೆ ಸದಸ್ಯ ಎಂ ನಾರಾಯಣಸ್ವಾಮಿ, ಭವ್ಯ, ಪುರಸಭೆ ಕಂದಾಯ ಅಧಿಕಾರಿ ಚಂದ್ರು, ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಅನಿಲ್ ಮತ್ತಿತರರು ಹಾಜರಿದ್ದರು. ಮುನಿನಾರಾಯಣ, CTV ನ್ಯೂಸ್, ದೇವನಹಳ್ಳಿ.
ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಅಧಿಕಾರಿಗಳು ಮತ್ತು ಮುಖಂಡರು ಪೂಜೆ ಸಲ್ಲಿಸುವ ಮೂಲಕ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣೆ ದಿನಾಚರಣೆ ಮಾಡಿದರು. ಕಚೇರಿಯಲ್ಲಿ ಇಂದು ಆಯೋಜಿಸಿದ್ದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಶುಭಾಶಯ ಕೋರಿದರು. ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಜಿವಿ ಚಂದ್ರಶೇಖರ ಮಾತನಾಡಿ, ಭಾರತೀಯ ಇತಿಹಾಸದಲ್ಲಿ ಕಲೆಗೆ ತನ್ನದೇ ಆದ ಇತಿಹಾಸವಿದೆ. ಆ ದಿಸೆಯಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರು ಬೇಲೂರು, ಹಳೇಬೀಡು, ಸೋಮನಾಥಪುರ ಮತ್ತಿತರ ಕಡೆಗಳಲ್ಲಿ ಕೆತ್ತಿರುವ ಕೆತ್ತನೆಗಳೇ ಸಾಕ್ಷಿ ಎಂದರು. ನಮಗೆಲ್ಲ ಗೊತ್ತಿದೆ ಯಾಕೆ ಜಕಣಾಚಾರ್ಯ ಜಯಂತಿಯನ್ನು ಮಾಡಿದ್ದಾರೆ ಅಂದರೆ, ನಮ್ಮ ಮೈಸೂರಿನ ಸೋಮನಾಥಪುರ ದೇವಸ್ಥಾನ ಆಗ್ಬೋದು, ಹಳೇಬೀಡು ದೇವಸ್ಥಾನ ಆಗ್ಬೋದು, ಮತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯ ಆಗ್ಬೋದು, ಇವೆಲ್ಲವನ್ನ ಕೆತ್ತನೆ ಮಾಡಿದಂಥ ಕೀರ್ತಿ ನಮ್ಮ ಪುಣ್ಯಾತ್ಮ ಜಕಣಾಚಾರ್ಯರಿಗೆ ಸಲ್ಲುತ್ತೆ. ಈ ಒಂದು ಮೂರು ಪರಂಪರೆ ಏನಿದೆ ವಿಶ್ವ ತಾಣದಲ್ಲಿ ಪ್ರಸಿದ್ಧಿಯಾಗಿದೆ. ವಿಶ್ವಕ್ಕೆ ಪ್ರಸಿದ್ಧಿಯಾಗಿ ಅನೇಕ ಜನ ಯಾತ್ರಿಗಳಾಗ್ಬೋದು, ಪ್ರವಾಸಿಗಳಾಗ್ಬೋದು ಬಂದು ನೋಡಿ ಇದರ ಒಂದು ಕೆತ್ತನೆಯ ಕೆಲಸವನ್ನು ನೋಡಿ ತುಂಬ ಕಣ್ತುಂಬಿಕೊಳ್ತಾ ಇದ್ದಾರೆ. ಮತ್ತು ಇದು ಈ ರೀತಿ ಎಲ್ಲೂ ಇಲ್ಲ ಇಡೀ ವಿಶ್ವದಲ್ಲಿ ಅಂತ ಹೇಳಿ ಅದನ್ನು ತುಂಬ ಮನಸಾರೆ ಕೊಂಡಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಪ್ರವಾಸಿಗರು ಬರುವಂತಹ ಒಂದು ಪ್ರವೇಶ ಶುಲ್ಕದಿಂದ ಆದಾಯವೂ ಸಹ ಹೆಚ್ಚಿದೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಬಂಧುಗಳು ತಿಳ್ಕೋಬೇಕು. ವಿದೇಶಿಗರು ನಮ್ಮ ನಾಡಿನ ಶಿಲ್ಪಕಲೆಯನ್ನು ನೋಡಿ ಬೆರಗಾಗುವಂತೆ ಮತ್ತು ನೋಡುಗರನ್ನು ಸೆಳೆಯುವ ಕಲೆ ಹೊಂದಿದ ನಮ್ಮ ನಾಡು ಪುಣ್ಯಭೂಮಿಯಾಗಿದೆ. ಇಂತಹ ಶಿಲ್ಪಕಲೆಯನ್ನು ನಿರ್ಮಿಸಿದ ಅಮರಶಿಲ್ಪಿ ಜಕಣಾಚಾರಿ ಅವರನ್ನು ಸ್ಮರಿಸುವ ಮೂಲಕ ಶಿಲ್ಪಕಲೆಯನ್ನು ಗೌರವದಿಂದ ಪೋಷಿಸಬೇಕಾಗಿದೆ. ಪ್ರಧಾನಿ ಮೋದಿಜಿ ಅವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದು ನಮ್ಮ ಸಂಸ್ಕೃತಿ, ನಮ್ಮಲ್ಲಿನ ಕುಲ ಕಸಬುಗಳಿಗೆ ಜೀವ ತುಂಬುವ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ, ಟಿಪಿಒ ರಂಗನಾಥ್, ಸಂಘದ ಅಧ್ಯಕ್ಷ ಶ್ರೀನಿವಾಸಾಚಾರಿ, ಮಂಜುನಾಥಾಚಾರಿ, ವರದರಾಜು, ಷಣ್ಮುಖ್, ವೀರಾಚಾರಿ, ಸುಕನ್ಯಾ ವಿನಾಯಕಮೂರ್ತಿ, ವೆಂಕಟರಮಣಾಚಾರಿ, ಮಮತಾ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಗರದ ಕೆಸಿಪಿ ಸರ್ಕಲ್ CL7 ಬಾರ್ ಅಂಡ್ ರೆಸ್ಟೋರೆಂಟ್ ಪರವಾನಗಿಗಾಗಿ ನೀಡಿರುವ ಅರ್ಜಿ ಪರಿಶೀಲಿಸಿ ಅನುಮತಿ ನೀಡಬಾರದೆಂದು ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಆಗ್ರಹಿಸಿ ತಾಲೂಕಿನ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿದರು. ದೊಡ್ಡಬಳ್ಳಾಪುರ ನಗರದ ಕೆಪಿಸಿ ಸರ್ಕಲ್ ಮದ್ಯದ ಅಂಗಡಿಗೆ ಪರವಾನಗಿ ಕುರಿತು ಮಾತನಾಡಿದ ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು, ದೊಡ್ಡಬಳ್ಳಾಪುರ ತಾಲೂಕು ಕೆಸಿಪಿ ಸರ್ಕಲ್ ಸಮೀಪದ ವಾರ್ಡ್ ನಂಬರ್ 11ರ RD ಕಂಫರ್ಟ್ನಲ್ಲಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ಗಾಗಿ ಅನುಮತಿ ನೀಡುವಂತೆ ಕೋರಿ ಅಬಕಾರಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿರುವುದು ತಿಳಿದು ಬಂದಿದ್ದು, ಸದರಿ ಕಟ್ಟಡದ ಮೇಲೆ ಮೊಬೈಲ್ ಟವರ್ ಇದೆ. ಪಾರ್ಕಿಂಗ್ ಇಲ್ಲದ ಜಾಗವಾಗಿದ್ದು ನಿಯಮಗಳನ್ನು ಅನುಸರಿಸದೆ ಅನುಮತಿಗಾಗಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಆರೋಪಿಸಿದರು. ಏನು ನಾವು ಅಬಕಾರಿ ನಿರೀಕ್ಷಕರು ದೊಡ್ಡಬಳ್ಳಾಪುರ ಕಚೇರಿಯಲ್ಲಿ ಬಂದು ಇವತ್ತು ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ವತಿಯಿಂದ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಉದ್ದೇಶ ಏನು, KCP ಸರ್ಕಲ್ ಹತ್ತಿರವಿರುವಂತಹ RD ಕಾಂಪ್ಲೆಕ್ಸ್ BN ನಾಗರಾಜು ಎಂಬುವವರು CL7ಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಆ ಅರ್ಜಿಯು ಸಹ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಕೆಲವೊಂದು ನಿಯಮಗಳನ್ನ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಆ ಒಂದು ಕಾಂಪ್ಲೆಕ್ಸ್ ಮೇಲೆ ಮೊಬೈಲ್ ಟವರ್ ಇದೆ, ಆ ಟವರಿಂದ ಯಾವೆಲ್ಲ ಅನಾನುಕೂಲಗಳಾಗ್ತಾ ಇದ್ದಾವೆ, ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ, ಅಲ್ಲಿ ಬೆಂಕಿಗೆ ಆಹುತಿಯಾಗಿ ಎಷ್ಟೋ ಜನ ಈ ಹಿಂದೆ ನೋಡಿದ್ದೀರಾ ಸಾವನ್ನಪ್ತಾ ಇದ್ದಾರೆ. ಪಕ್ಕದಲ್ಲೇ ಗಾರ್ಮೆಂಟ್ಸ್ ಇದೆ, ಸಾನ್ವಿ ಅನ್ನೋ ಗಾರ್ಮೆಂಟ್ಸ್ ಇದೆ. ಆ ಗಾರ್ಮೆಂಟ್ಸಲ್ಲಿ ಹೆಚ್ಚಿನದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಲ್ಲ ಜನಾಂಗದ ವರ್ಗದ ಮಹಿಳೆಯರು ಅಲ್ಲಿ ಬಂದು ಕೆಲಸಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಬಹಳ ಮುಖ್ಯವಾಗಿ KCP ಸರ್ಕಲ್ನಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಬಸ್ಸು ಅಲ್ಲೇ ನಿಲ್ಲಿಸುವ ಒಂದು ಸ್ಥಳವಾಗಿದೆ. ಆ ಸ್ಥಳದಲ್ಲಿ ಶಾಲಾ ಮಕ್ಕಳು
ಕೊಂಗಾಡಿಯಪ್ಪ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಪ್ರೌಢಶಾಲೆಯೂ ಸಹ ವಿದ್ಯಾರ್ಥಿ ಮಕ್ಕಳು ಮತ್ತು MSV ಪಬ್ಲಿಕ್ ಸ್ಕೂಲ್ನ ಮಕ್ಕಳು ಸಹ ಅಲ್ಲಿಂದ ಆ ರಸ್ತೆಯಲ್ಲೇ ಹಾದು ಹೋಗುವಂತಹ ಸ್ಥಳವಾಗಿದ್ದು ರಸ್ತೆಯಾಗಿದ್ದು ಅದನ್ನೆಲ್ಲ ಪರಿಶೀಲನೆ ಮಾಡಿ ನಂತರ ಅದು ಯಾವುದೇ ರೀತಿಯಲ್ಲಿ ಯೋಗ್ಯವಲ್ಲದಂತಹ ಜಾಗವಾಗಿದ್ದು ಆ ಜಾಗದಲ್ಲಿ ದಯವಿಟ್ಟು ಒಂದು ಏನು CL7 ನೀಡ್ತಾ ಇದ್ದೀರಾ, ಆ ಅರ್ಜಿ ಬಂದಿದೆ, ಆ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ನೀವು ಪರ್ಮಿಷನ್ ಕೊಡಬೇಡಿ. ಕೆಸಿಪಿ ಸರ್ಕಲ್ನಲ್ಲಿ ಬಸ್ಗಳು ನಿಲ್ಲಿಸುತ್ತವೆ. ಅಲ್ಲಿಂದ ಕಾಲೇಜಿನ ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು ಓಡಾಡುವ ರಸ್ತೆಯಾಗಿದೆ. ಹತ್ತಿರದಲ್ಲಿ ಕೊಂಗಾಡಿಯಪ್ಪ ಪ್ರೌಢಶಾಲೆ, ಕಾಲೇಜು ಮತ್ತು SMV ಪಬ್ಲಿಕ್ ಸ್ಕೂಲ್ ಹಾಗೂ ದೇವಾಲಯಗಳಿವೆ. ಪಕ್ಕದಲ್ಲೇ ಸಾನ್ವಿ ಕ್ಲಾತಿಂಗ್ ಪ್ರೈವೇಟ್ ಲಿಮಿಟೆಡ್ ಗಾರ್ಮೆಂಟ್ಸ್ ಇದ್ದು ಅಲ್ಲಿ ತುಂಬಾ ಜನ ದಲಿತರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಕಡು ಬಡವರು, ಮಹಿಳೆಯರೇ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಈಗಾಗಲೇ ಕೆಸಿಪಿ ಸರ್ಕಲ್ನಲ್ಲಿ ಹೆಚ್ಚು ಅಪಘಾತಗಳಾಗಿ ಸಾವನ್ನಪ್ಪಿದ್ದಾರೆ. ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ನೀಡಿದರೆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಲಿವೆ. ಹಾಗಾಗಿ ಅಧಿಕಾರಿಗಳ ತಂಡ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಿಂದ ಯಾವುದೇ ಅನುಮತಿ ನೀಡದೆ ಅರ್ಜಿ ವಜಾಗೊಳಿಸಬೇಕೆಂದು ಮನವಿ ಮಾಡಿದರು. ಗುಡಿಬಂಡೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರ ಆಯ್ಕೆ ಸಂಬಂಧ ನಡೆದ ಚುನಾವಣೆಯಲ್ಲಿ ಮಂಜುನಾಥ ರೆಡ್ಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ ಘೋಷಿಸಿದರು. ಗುಡಿಬಂಡೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರ ಘೋಷಣೆ ನಂತರ ಮಾತನಾಡಿದ ಚುನಾವಣಾಧಿಕಾರಿ ಕೇಶವರೆಡ್ಡಿ ಅವರು, ಗುಡಿಬಂಡೆ ತಾಲೂಕು ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ನಡೆದಿದ್ದು ವಿವಿಧ ಪದಾಧಿಕಾರಿಗಳ ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಎಲ್ಲ ಸ್ಥಾನಗಳಿಗೂ 2 ನಾಮಪತ್ರ ಸಲ್ಲಿಕೆಯಾದ ಕಾರಣ ಚುನಾವಣೆ ನಡೆಸಬೇಕಾಯಿತು. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ HN ಮಂಜುನಾಥ, ಉಪಾಧ್ಯಕ್ಷ ಸ್ಥಾನಕ್ಕೆ MP ಲಕ್ಷ್ಮೀನಾರಾಯಣ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ CG ಕೃಷ್ಣಪ್ಪ, ಖಜಾಂಚಿ ಸ್ಥಾನಕ್ಕೆ ಅಶ್ವತ್ಥಪ್ಪ, ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ YV ನಾಗಭೂಷಣ್ ರೆಡ್ಡಿ ಆಯ್ಕೆಯಾಗಿದ್ದಾರೆ ಎಂದರು. ಈ ಗುಡಿಬಂಡೆ ತಾಲೂಕು ಕೃಷಿಕ ಸಮಾಜದ 5 ವರ್ಷಗಳಿಗೆ ಚುನಾವಣೆ ನಡೆದು ಇವತ್ತಿನ ಈ ಒಂದು ಪದಾಧಿಕಾರಿಗಳ ಒಂದು ಚುನಾವಣೆ ಇತ್ತು. ಈ ವಾರದಿಂದ ಈ ಚುನಾವಣೆ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ನಮ್ಮ ದೇಶದ ಮಾಜಿ ಪ್ರಧಾನಿಗಳು ನಿಧನರಾದ ಕಾರಣ ಇದು ಮಾಡಿದರು. ಆ ದಿನಾಂಕ ಇವತ್ತು ಬಂದಿದ್ದರಿಂದ ಇವತ್ತು ಚುನಾವಣೆ ಸುಸೂತ್ರವಾಗಿ ನಮ್ಮ ಚುನಾವಣಾಧಿಕಾರಿಗಳು ಹಾಗೂ ನಮ್ಮ ಕೃಷಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ನಮ್ಮ ಕೇಶವರೆಡ್ಡಿ ಸರ್ ಸುಸೂತ್ರವಾಗಿ ಚುನಾವಣೆ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತೇನು ನಾವು ಕೃಷಿಕ ಸಮಾಜದಿಂದ 15 ಸದಸ್ಯರ ಅದರಲ್ಲಿ ನಮ್ಮನ್ನು ಅಧ್ಯಕ್ಷರಾಗಿ ಎಲ್ಲರೂ ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಅದಕ್ಕೆ ಶ್ರಮಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರು ರೈತ ಸಂಘದ ರಾಮನಾಥ್ ಅವರು ತುಂಬ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ನಡೆಯಿಂದ ನಾವೆಲ್ಲ ಒಂದು ಒಟ್ಟಾಗಿ ಇವತ್ತು ಚುನಾವಣೆ ಎದುರಿಸಲು ಒಂದು ಖುಷಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಗಂಗರೆಡ್ಡಿ ಅವರು ತುಂಬ ಸಹಕಾರ ಇದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ HP ರಾಮನಾಥ್ ಮಾತನಾಡಿ, ನೂತನ ಕೃಷಿಕ ಸಮಾಜದ ಆಡಳಿತ ಮಂಡಳಿ ತಾಲೂಕಿನ ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ದೊರಕಿಸಿಕೊಡಬೇಕು. ಜೊತೆಗೆ ಕಳಪೆ ರಸಗೊಬ್ಬರಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದರು. ಈ ವೇಳೆ ಕೃಷಿ ಇಲಾಖೆ ತಾಂತ್ರಿಕ ಕೃಷಿ ಅಧಿಕಾರಿ ಶಂಕರಯ್ಯ, ಕೃಷಿಕ ಸಮಾಜದ ನಿರ್ದೇಶಕ ಕಾಲುವಗಡ್ಡಹಳ್ಳಿ GN ಸೀತಾರಾಮರೆಡ್ಡಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಬಾಗೇಪಲ್ಲಿ ಪಟ್ಟಣದ PM ಶ್ರೀ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಪರಿಶೀಲಿಸಿ ಶಾಲೆಯ ನಿರ್ವಹಣೆ ಬಗ್ಗೆ ಸಂಪೂರ್ಣ ತೃಪ್ತಿ ವ್ಯಕ್ತಪಡಿಸಿದ ಘಟನೆ ಇಂದು ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ PM ಶ್ರೀ ಬಾಲಕಿಯರ ಮಾಧ್ಯಮಿಕ ಶಾಲೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯೆ ವಿಜಯಭಾರತಿ ಮತ್ತು ಅಧಿಕಾರಿಗಳ ತಂಡ ಅನಿರೀಕ್ಷಿತವಾಗಿ ಭೇಟಿ ನೀಡಿತ್ತು.
ಮಧ್ಯಾಹ್ನ ಊಟದ ಸಮಯಕ್ಕೆ ಶಾಲೆಗೆ ಭೇಟಿ ನೀಡಿದ ಆಯೋಗ ವಿದ್ಯಾರ್ಥಿಗಳಿಗೆ ವಿತರಿಸುತ್ತಿದ್ದ ಬಿಸಿಯೂಟ ಪರೀಕ್ಷಿಸಿದರು. ಸ್ವತಃ ಆಹಾರವನ್ನು ಅಧಿಕಾರಿಗಳೊಂದಿಗೆ ಸೇವಿಸಿದ ಅವರು ನಂತರ ವಿದ್ಯಾರ್ಥಿಗಳೊಂದಿಗೆ ಶಾಲೆಯಲ್ಲಿ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದರು. ಅಡುಗೆ ಮನೆಗೆ ಭೇಟಿ ನೀಡಿ ಅಲ್ಲಿ ಅಡುಗೆ ತಯಾರಿಸಲು ಬಳಸುತ್ತಿದ್ದ ಪದಾರ್ಥಗಳು, ಅವುಗಳ ಗುಣಮಟ್ಟ, ಪ್ರಮಾಣ ಪರಿಶೀಲಿಸಿದರು. ಮಧ್ಯಾಹ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣುಗಳ ಮಾಹಿತಿ ನೀಡಿದರಲ್ಲದೆ ವಿದ್ಯಾರ್ಥಿಗಳ ಹಾಜರಾತಿ ನೀಡುತ್ತಿದ್ದ ವಸ್ತುಗಳನ್ನು ತಾಳೆ ಮಾಡಿದರು. ಹಾಜರಾತಿ ಪುಸ್ತಕದಿಂದ ಹಿಡಿದು ಎಲ್ಲಾ ಶಾಲಾ ದಾಖಲಾತಿಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದರು. ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹದ ಜವಾಬ್ದಾರಿ ತೆಗೆದುಕೊಂಡಿದ್ದ ಶಿಕ್ಷಕಿ ಪ್ರಭಾವತಿ ಮತ್ತು ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಆಯೋಗ ಕೇಳಿದ ಎಲ್ಲಾ ಮಾಹಿತಿ ಒದಗಿಸಿದರಲ್ಲದೆ ಮೊಟ್ಟೆ ಖರೀದಿಯಲ್ಲಿ ದರದ ವ್ಯತ್ಯಾಸದ ಬಗ್ಗೆಯೂ ಆಯೋಗದ ಸದಸ್ಯರ ಗಮನಕ್ಕೆ ತಂದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯೆ ವಿಜಯಭಾರತಿ, ಬಾಗೇಪಲ್ಲಿ ಪಿಎಂ ಶ್ರೀ ಶಾಲೆಗೆ ಭೇಟಿ ನೀಡಿ ಅನಿರೀಕ್ಷಿತವಾಗಿ ಪರಿಶೀಲಿಸಿದಾಗ ಶಾಲೆಯ ನಿರ್ವಹಣೆ, ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ತೃಪ್ತಿ ಹೊಂದಿದ್ದೇವೆ. ಇದಕ್ಕೂ ಮೊದಲು ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ಎಸ್ಸಿ/ಎಸ್ಟಿ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ವ್ಯತ್ಯಾಸ ಹಾಗೂ ಅವ್ಯವಹಾರಗಳು ನಡೆಯುತ್ತಿರುವುದು ಕಂಡುಬಂದಿತು. ಅದೇ ರೀತಿ ಬೆಂಗಳೂರು ಪರಪ್ಪನ ಅಗ್ರಹಾರ జైలుకు ಭೇಟಿ ನೀಡಿ పరిశీలిಸಲಾಯಿತು ಎಂದರು. నేషనల్ హ్యూమన్ రైట్స్ కమిషన్ నుంచి ఈ నెల 5వ తారీఖు నుంచి నేను బెంగళూరు కర్ణాటకలో పర్యటన చేస్తున్నాను. అంటే 5వ తారీఖున మూక్ కోర్ట్ కాంపిటీషన్స్ని నేషనల్ లా స్కూల్లో వాటికి వచ్చాను. 6, 7, 8 ఈ 3 రోజులు కూడా నేను డిఫరెంట్ హాస్టల్స్ని, జైల్ని, స్కూల్స్ని చూస్తూ వస్తున్నాను. ఎందుకంటే ఫండమెంటల్ రైట్స్ ప్రకారంగా పిల్లలకి మంచి ఆరోగ్యము, మంచి వసతి, మంచి చదువు, గ్రౌండు, సెక్యూరిటీ ఇవన్నీ ఉండాలి మనకి స్కూల్ పరిధిలో. అదే హాస్టల్స్లో కూడా మంచి వాళ్ళకి ఫుడ్ బాగుండాలి, అక్కడ కూడా హెల్త్ కేర్ ఉండాలి. ఇవన్నీ ఇస్తున్నారా లేదా, సరిగ్గా జరుగుతున్నాయా లేదా అనే విషయాన్ని తెలుసుకోవడం కోసంగా మేము వచ్చున్నాము. అందులో భాగంగా నేను ఇక్కడ ఈ ప్రధానమంత్రి పిఎం శ్రీ కింద నడుస్తున్నటువంటి స్కూల్కి వచ్చాను. ఇక్కడ వీళ్ళ రిజిస్టర్స్ మెయింటైన్ చేయడం కానివ్వండి, పిల్లలకి ఇచ్చే భోజనది, పిల్లల్ని చాలామంది పర్సనల్గా కలిశాను. టీచర్స్ యొక్క సమక్షంలో కాకుండా నేను పర్సనల్గా కలిసి పిల్లలతో మాట్లాడాను. వాళ్ళు చాలా సంతోషంగా ఉన్నారు. వాళ్ళకి ఎవరైతే చిక్కీ తింటారో వాళ్ళకి, ఎవరు గుడ్డు తింటారో వాళ్ళకి గుడ్డు, బనానా తినే వాళ్ళు బనానా ఇస్తారు, భోజనం బాగుంది మాకు చెప్పారు. అయితే నేను గమనించిన దాంట్లో వచ్చేది బియ్యం ಕ್ವಾಲಿಟಿ ఒకటి మారాలి. పిల్లలకి ఇచ్చేటి రేషన్ షాప్స్ నుంచి వస్తున్నాయి కాబట్టి బియ్యం కొంచెం ముద్దగా అన్నము ఇబ్బందిగా ఉంది కాబట్టి. ಇನ್ನು ಆಯೋಗದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ತನಿಖಾ ವಿಭಾಗದ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಗೌತಮಿ, ತಹಶೀಲ್ದಾರ್ ಮನೀಷಾ ಎಸ್ ಪತ್ರಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ, ಆಹಾರ ನಿರೀಕ್ಷಕ ಪ್ರಭಾಕರ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಧೀರಜ್ ಮುನಿರಾಜುರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಡಿಪಿಎಸ್ ಲೋಕೇಶ್ ಮತ್ತು ಕೇಬಲ್ ಬಾಬು. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ ಹನುಮಂತಪ್ಪ ಮೇತ್ರೆ ಎಂಬುವವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 3 ಕಡೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಅವರ ಸ್ವಗ್ರಾಮ ಬಾಲ್ಕಿ ತಾಲೂಕಿನ ಡೋಣಗಾಪು ಗ್ರಾಮದ ಮನೆಯ ಮೇಲೆ ಬಸವ ಕಲ್ಯಾಣದ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಮತ್ತು ಬೀದರ್ ನಗರದ ಚಿಕ್ಕಪೇಟ್ನಲ್ಲಿರುವ ಮನೆಯ ಮೇಲೆ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಮಹತ್ತರ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಗಳಿಗೆ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ.
ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕ ಪ್ರಭು ಚೌಹಾಣ್ ಅವರು ಬೀದರ್ ನಗರದ ಕಮಲನಗರ ರಾಜ್ಯ ಹೆದ್ದಾರಿ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿರುವ ಜೊತೆಗೆ ಆಮೆಗತಿಯಲ್ಲಿ ನಡೆಯುತ್ತಿದೆ ಎಂದು ಶಾಸಕ ಪ್ರಭು ಚೌಹಾಣ್ ಗಮನ ಸೆಳೆದಿದ್ದರು. ಹಾಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಖುದ್ದಾಗಿ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಲು ಅಧಿಕಾರಿಗಳೊಂದಿಗೆ ಬೀದರ್ಗೆ ಆಗಮಿಸಿದರು. ಶಾಸಕ ಪ್ರಭು ಚೌಹಾಣ್ ಅವರ ಸಮ್ಮುಖದಲ್ಲಿ ಕಾಮಗಾರಿ ಪರಿಶೀಲನೆ ನಡೆಸಿ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಶೀಘ್ರದಲ್ಲೇ ಗುಣಮಟ್ಟದ ರಸ್ತೆ ನಿರ್ಮಿಸುವುದಾಗಿ ಶಾಸಕ ಪ್ರಭು ಚೌಹಾಣ್ ಅವರಿಗೆ ದೇವನಹಳ್ಳಿ ತಾಲೂಕಿನ ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಗೆ ಭೇಟಿ ನೀಡಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಉಚಿತ ಇ-ಸ್ವತ್ತು ಆಂದೋಲನ ನಡೆಸಲು ಸಲಹೆ ನೀಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯ ಅರಳೂರು, ನಾಗೇನಹಳ್ಳಿ, ನಾರಾಯಣಪುರ ಗ್ರಾಮಗಳನ್ನು ಜನವರಿ 15ರಂದು ಅಳತೆ ಮಾಡಿ ನಕಾಶೆ ರಚಿಸಿ ಅಂದೇ ಇ-ಸ್ವತ್ತು ಕೊಡಲಾಗುವುದು ಎಂದರು. ಮೊದಲ ಹಂತದಲ್ಲಿ 2 ಗ್ರಾಮಗಳಲ್ಲಿ ಮಾಡಲಾಗುವುದು. ನಂತರ ಎಲ್ಲಾ ಗ್ರಾಮಗಳಲ್ಲಿ ಇ-ಸ್ವತ್ತು ಆಂದೋಲನ ನಡೆಸಲಾಗುವುದು. ಅರ್ಜಿ ಸಲ್ಲಿಸುವ ಫಲಾನುಭವಿಗಳು ಅರ್ಜಿ, ಆಧಾರ್ ಕಾರ್ಡ್, ಸ್ಥಳದ ದಾಖಲಾತಿ, ಫೋಟೋ, ಹೌಸ್ ಲಿಸ್ಟ್, ಕರೆಂಟ್ ಬಿಲ್, ತೆರಿಗೆ ಕಟ್ಟಿದ ರಸೀದಿ ನೀಡಿ ಇ-ಸ್ವತ್ತು ಪಡೆಯಬಹುದು ಎಂದರು. ಜಮೀನಿನಲ್ಲಿ ಹಾದು ಹೋಗಿದ್ದ ವಿದ್ಯುತ್ ತಂತಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬಿನ ಬೆಳೆ ಸುಟ್ಟು ಭಸ್ಮವಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಹೊರಳವಾಡಿ ಗ್ರಾಮದಲ್ಲಿ ಸೋಮವಾರ ಸಂಜೆ ನಡೆದಿದೆ. ಗ್ರಾಮದ ಪುಟ್ಟಸ್ವಾಮಿ ಎಂಬ ರೈತರು ಗ್ರಾಮದ ತಮ್ಮ 1.3 ಎಕರೆ ಜಮೀನಿನಲ್ಲಿ ಕಬ್ಬಿನ ಬೆಳೆ ಹಾಕಿದ್ರು. ಇನ್ನೊಂದು ವಾರದಲ್ಲಿ ಕಟಾವು ಮಾಡಬೇಕಾಗಿತ್ತು. ಮೋಟಾರ್ ಪಂಪಿಗೆ ಎಳೆಯಲಾಗಿದ್ದ ವಿದ್ಯುತ್ ತಂತಿಗಳಿಗೆ ಒಣಗಿದ್ದ ಕಬ್ಬಿನ ಸಿಪ್ಪೆ ತಂತಿಗೆ ತಗುಲಿ ಕಬ್ಬಿನ ಬೆಳೆ ಸುಟ್ಟು ಭಸ್ಮವಾಗಿರುವುದಾಗಿ ರೈತರು ಅಳಲು ತೋಡಿಕೊಂಡರು. ಈ ಘಟನೆಯಿಂದ ಸುಮಾರು 4 ಲಕ್ಷ ರು ಹೆಚ್ಚು ನಷ್ಟ ಉಂಟಾಗಿತ್ತು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಬರಗೂರು ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯ ಇಲಾಖೆ ಮಿತ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿತ್ತು. ಶಾಸಕ ಡಾಕ್ಟರ್ ಟಿ.ಬಿ. ಜಯಚಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ಬರಗೂರು, ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋಧಾ ದೇವರಾಜ್, ಉಪಾಧ್ಯಕ್ಷ ಮಂಜುನಾಥ್, ಪಶುಪಾಲನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಗಿರೀಶ್ ಬಾಬು ರೆಡ್ಡಿ, ಶಿರಾ ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸಿ.ಎಸ್. ರಮೇಶ್ ಮತ್ತಿತರರು ಹಾಜರಿದ್ದರು. ಬಸವ ಕಲ್ಯಾಣದ ತ್ರಿಪುರಾಂತನ ಪಿಕೆಪಿಎಸ್ ನೂತನ ನಿರ್ದೇಶಕ ಅಶೋಕ್ ಪಾಟೀಲ್ ಎಂಬುವವರ ಮೇಲೆ ಯುವಕನೊಬ್ಬ ಚಾಕುವಿನಿಂದ ಇರಿದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಇಂದು ಜರುಗಿದೆ. ದಯಾನಂದ ಶಿಂದೆ ಚಾಕುವಿನಿಂದ ಇರಿದ ಯುವಕನಾಗಿದ್ದಾನೆ. ಬಸವ ಕಲ್ಯಾಣ ನಗರದ ತ್ರಿಪುರಾಂತ ಪ್ರವಾಸಿ ಮಂದಿರದ ಸಮೀಪದ ಬಾರ್ನಲ್ಲಿ ಕುಳಿತಾಗ ನೇರವಾಗಿ ಬಂದ ಯುವಕ ಚಾಕುವಿನಿಂದ ಇರಿದು ತೆರಳಿದ್ದಾರೆ. ಘಟನೆಗೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಸುದ್ದಿ ತಿಳಿದ ನಗರ ಠಾಣೆ ಪಿಎಸ್ಐ ಅಂಬರೀಶ್ ವಾಗ್ಮೋಡೆ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಗಾಯಾಳುಗಳು ಅಶೋಕ್ ಪಾಟೀಲ್ ಅವರನ್ನು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿಯೂ ಆರಂಭವಾಯಿತೆ ಖಾಲಿ ನಿವೇಶನಕ್ಕೆ ಬೇಲಿ ಸುತ್ತುವ ಸಂಪ್ರದಾಯ. ಸರ್ಕಾರಿ ಐಡಿಎಸ್ಎಂಟಿ ಬಡಾವಣೆಯ ನಿವೇಶನಕ್ಕೆ ಬೇಲಿ ಸುತ್ತಿದ ಭೂಪ. ಸಾಮಾಜಿಕ ಕಾರ್ಯಕರ್ತನ ಕಾಳಜಿಯಿಂದ ನಿವೇಶನ ನಗರಸಭೆಗೆ. ಮಂಚೇನಹಳ್ಳಿ ತಾಲೂಕಿನಲ್ಲಿಯೂ ಅಕ್ರಮ ಗಣಿಗಾರಿಕೆ ಭೂತದ ಆತಂಕ. ಜಿಲ್ಲಾಡಳಿತದ ಕ್ರಮದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಗೋಮಾಳ ಜಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುಮತಿ ನೀಡಿರುವುದಕ್ಕೆ ಖಂಡನೆ. ಬಸ್ ಟಿಕೆಟ್ ದರ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಸಮತಾ ಸೈನಿಕ ದಳದಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಎಸ್ಎಸ್ಡಿಯಿಂದ ಧರಣಿ. ಗ್ಯಾರಂಟಿಗಳಿಂದ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಎಂದು ಆಕ್ರೋಶ. ಕೆರೆಗಳಿಗೆ ಕಾರ್ಖಾನೆಗಳ ರಾಸಾಯನಿಕ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಜನವರಿ 26ಕ್ಕೆ ಕಪ್ಪು ಬಾವುಟ ಪ್ರದರ್ಶನಕ್ಕೆ ನಿರ್ಧಾರ.
ದೊಡ್ಡಬಳ್ಳಾಪುರದ 2 ಪಂಚಾಯಿತಿಗಳ ಪ್ರತಿ ಮನೆಯ ಮೇಲೂ ಕಪ್ಪು ಬಾವುಟ ಹಾರಾಟಕ್ಕೆ ತೀರ್ಮಾನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.